ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸೇರಿ ಬಂದಿರೋ ಒಬ್ಬೊಬ್ಬರನ್ನು ನಾನು ವಂದಿಸ್ತೇನೆ. ಕರ್ತನು ಒಳ್ಳೆಯವನಾಗಿದ್ದಾನೆ. ಕರ್ತನು ಕಳೆದ ವಾರವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಒಂದು ಭಾನುವಾರ ಆತನ ಸಮ್ಮುಖದಲ್ಲಿ ಬರಲಿಕ್ಕೆ ನಮಗೆ ಆರೋಗ್ಯ, ಆಯುಷ್ ಎಲ್ಲವನ್ನು ಕೊಟ್ಟು ದೇವರು ನಡೆಸ್ತಾ ಇದ್ದಾರೆ. ಹೌದಲ್ಲ? ಆತನ ಕೃಪೆಯಿಂದಲೇ ನಾವು ಇಲ್ಲಿವರೆಗೆ ಬದುಕಿದ್ದೇವೆ. ಇನ್ನು ಮುಂದೆ ಬದುಕುವುದು ಕೂಡ ಆತನ ಒಂದು ಕೃಪೆ ಆಗಿದೆ. ಸೊ ಈ ದಿನದಲ್ಲಿ ನಾವು ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿರುವ ವಾಕ್ಯವೇನೆಂದರೆ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 35ನೇ ವಾಕ್ಯ. ನಾನು ನಿಮ್ಮೆಲ್ಲರಿಗೋಸ್ಕರ ಓದಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಪೇತ್ರನು ಆತನಿಗೆ, ನಿನ್ನೊಂದಿಗೆ ಸಾಯಬೇಕಾದರೂ ನಾನು ನಿನ್ನನ್ನು ನಿರಾಕರಿಸುವುದಿಲ್ಲ ಎಂದನು. ಅದೇ ಅಧ್ಯಾಯದಲ್ಲಿ 69-75 ತನಕ. ಆಗ ಪೇತ್ರನು ಹೊರಾಂಗಣದಲ್ಲಿ ಕುಳಿತಿರಲು ಒಬ್ಬ ದಾಸಿಯು ಅವನ ಬಳಿಗೆ ಬಂದು, ನೀನು ಗಲಿಲಾಯದ ಯೇಸುವಿನೊಂದಿಗೆ ಇದ್ದವನು ಅಂದಳು. ಆದರೆ ಅವನು ಎಲ್ಲರ ಮುಂದೆ, ನೀನು ಏನು ಹೇಳುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ನಿರಾಕರಿಸಿದನು. ಅವನು ಮುಖ್ಯ ದ್ವಾರದೊಳಗೆ ಹೋದಾಗ ಮತ್ತೊಬ್ಬ ಹುಡುಗಿಯು ಅವನನ್ನು ನೋಡಿ, ಅಲ್ಲಿದ್ದವರಿಗೆ ಇವನು ಸಹ ನಜರೇತಿನ ಯೇಸುವಿನೊಂದಿಗೆ ಇದ್ದವನಲ್ಲವೋ ಅಂದಳು. ಆಗ ಅವನು ಪ್ರಮಾಣ ಮಾಡಿ, ನಾನು ಈ ಮನುಷ್ಯನನ್ನು ಅರಿಯನು ಎಂದು ತಿರುಗಿ ನಿರಾಕರಿಸಿದನು. ಸ್ವಲ್ಪ ಸಮಯವಾದ ಮೇಲೆ ಅಲ್ಲಿ ನಿಂತಿದ್ದವರು ಪೇತ್ರನಿಗೆ, ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು, ನಿಜವಾಗಿಯೂ ನಿನ್ನ ಭಾಷೆಯು ನಿನ್ನನ್ನು ತೋರಿಸಿಕೊಡುತ್ತದೆ ಅಂದಳು. ಅದಕ್ಕೆ ಅವನು ಆ ಮನುಷ್ಯನನ್ನು ನಾನು ಅರಿಯೆನು ಎಂದು ಶಪಿಸಿಕೊಳ್ಳುವುದಕ್ಕೂ ಆಣೆಯಿಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ಮತ್ತು ಆ ಅಪೊಸ್ತಲ ಬರೆದ ಕೃತ್ಯಗಳು 3ನೇ ಅಧ್ಯಾಯ 1-10. ಒಂದು ಮಧ್ಯಾಹ್ನ 3 ಗಂಟೆಗೆ ಪ್ರಾರ್ಥನೆಯ ಸಮಯದಲ್ಲಿ ಪೇತ್ರ ಹಾಗೂ ಯೋಹಾನನು ದೇವಾಲಯಕ್ಕೆ ಹೋದನು. ದೇವಾಲಯದೊಳಗೆ ಹೋಗುವುದರಿಂದ ಭಿಕ್ಷೆ ಕೇಳಲು ಪ್ರತಿದಿನ ಸುಂದರ ದ್ವಾರ ಎಂದು ಕರೆಯಲ್ಪಡುತ್ತಿರುವ ದೇವಾಲಯದ ದ್ವಾರದ ಬಳಿಯಲ್ಲಿ ಹುಟ್ಟು ಕುರುಡನೊಬ್ಬನು ಜನರು ಹೊತ್ತುಕೊಂಡು ಬಂದು ಬಿಡುತ್ತಿದ್ದರು. ಅವನು ಪೇತ್ರ ಯೋಹಾನರು ದೇವಾಲಯದೊಳಗೆ ಪ್ರವೇಶಿಸುತ್ತಿರುವಾಗ ನೋಡಿ ಭಿಕ್ಷೆ ಬೇಡಿದನು. ಪೇತ್ರ ಯೋಹಾನನು ಭಿಕ್ಷಕನನ್ನು ನೇರವಾಗಿ ದೃಷ್ಟಿಸಿ, ನಮ್ಮನ್ನು ನೋಡು ಎಂದು ಹೇಳಿದರು. ಅವರಿಂದ ಏನಾದರೂ ದೊರೆಯುವುದೆಂದು ನಿರೀಕ್ಷಿಸಿ ಅವನು ಅವರ ಕಡೆಗೆ ಲಕ್ಷ್ಯವಿಟ್ಟನು. ಆಗ ಪೇತ್ರನು, ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ನನ್ನಲ್ಲಿರುವುದು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆ ಎಂದು ಹೇಳಿ ಬಲಗೈ ಹಿಡಿದಿಡಿದುಕೊಂಡು ಕೂಡಲೇ ಆ ಮನುಷ್ಯನ ಪಾದ ಹರಡುಗಳು ಬಲಗೊಂಡವು. ಅವನು ಜಿಗಿದು ನಿಂತು ನಡೆದಾಡಲು ಪ್ರಾರಂಭಿಸಿದನು. ಆಮೇಲೆ ನಡೆಯುತ್ತಾ ಕುಣಿಯುತ್ತಾ ದೇವರಿಗೆ ಸ್ತೋತ್ರ ಮಾಡುತ್ತಾ ಅವರೊಂದಿಗೆ ದೇವಾಲಯದೊಳಗೆ ಪ್ರವೇಶಿಸಿದನು. ಅವನು ನಡೆಯುವುದನ್ನು, ದೇವರ ಸ್ತೋತ್ರ ಮಾಡುತ್ತಿರುವುದನ್ನು ಜನರೆಲ್ಲರೂ ನೋಡಿದರು. ಅವನು ದೇವಾಲಯದ ಸುಂದರ ದ್ವಾರದ ಬಳಿಯಲ್ಲಿ ಕುಳಿತುಕೊಂಡು ಭಿಕ್ಷೆ ಬೇಡುತ್ತಿದ್ದ ಮನುಷ್ಯನಲ್ಲವೋ ಎಂದು ಗುರುತಿಸಿದರು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಸೊ ಈ ದಿನದಲ್ಲಿ ನಾನು ಒಂದು ಭಯದಿಂದ ಧೈರ್ಯವುಳ್ಳ ಸಾಕ್ಷಿಯಾಗಿ ನಾವು ಹೇಗೆ ಜೀವಿಸೋದು ಅನ್ನೋ ವಿಷಯಕ್ಕಾಗಿ ನಾವು ನೋಡಲಿಕ್ಕಿದ್ದೇವೆ. ಭಯದಿಂದ ಧೈರ್ಯವುಳ್ಳ ಸಾಕ್ಷಿಯಾಗಿ ನಾವು ಜೀವಿಸುವುದು. ಟುಡೇ ವಿ ಆರ್ ಗೋಯಿಂಗ್ ಟು ಸಿ ದಟ್ ಫಿಯರ್ ಟು courageous witness. So how can you live from fear to courageous and witnessing God? ಸೊ ಈ ದಿನದಲ್ಲಿ ನಾನು ನೋಡಲಿದ್ದು ವಾಕ್ಯ ಏನಂದರೆ, ನಮ್ಮೆಲ್ಲರಿಗೂ ಕೂಡ ಅನೇಕ ರೀತಿಯಾದ ಒಂದು ಭಯ ಇರುತ್ತೆ. ಹೌದಲ್ಲ? ಭಯ ಎಲ್ಲರಿಗೂ ತುಂಬ ಸಹಜವಾದದ್ದು. ಎಲ್ಲರೂ ಒಂದೊಂದು ರೀತಿ ನಾವು ಭಯ ಪಡ್ತಾ ಇರ್ತೀವಿ. ಒಂದು ವೇಳೆ ನಾವು ಸ್ವಲ್ಪ ಒಂದು ವರ್ಷಗಳಿಂದ, ಅಂದರೆ ಒಂದು 2-3 ವರ್ಷಗಳಿಂದ ಅಥವಾ ಒಂದು 10 ವರ್ಷಗಳಿಂದ ನಾವು ಯೇಸು ಸ್ವಾಮಿನ ತಿಳ್ಕೊಂಡಿದ್ರೆ ನಮಗೆ ಒಂದೊಂದು ಟೈಮ್ ಇನ್ನೂ ಭಯ ಜಾಸ್ತಿ ಇರುತ್ತೆ. ಯಾಕೆಂದರೆ ಇನ್ನೂ ನಾವು ಯೇಸು ಸ್ವಾಮಿಯ ಬಗ್ಗೆ ತಿಳ್ಕೊಂಡಿರೋದಿಲ್ಲ, ಸ್ವಲ್ಪವಾಗಿ ನಾವು ತಿಳ್ಕೊಳ್ತಾ ಇರ್ತೀವಿ. ಅವಾಗ ನಮ್ಮ ಮನಸ್ಸಲ್ಲಿ ಅನೇಕ ರೀತಿಯಾದ ಒಂದು ಭಯ. ಜನರು ನಮ್ಮನ್ನು ಏನು ಹೇಳ್ತಾರೋ, ಅಥವಾ ನಮ್ಮ ಸುತ್ತಮುತ್ತ ಇರುವವರು ನಮ್ಮ ಬಗ್ಗೆ ಏನು ಹೇಳ್ತಾರೋ, ನಮ್ಮ ಮನೆಯವರು ಒಬ್ಬೊಬ್ಬರು ಇಷ್ಟಪಡೋದಿಲ್ಲ ಯೇಸು ಸ್ವಾಮಿಯನ್ನು ನಾವು ನೆಂಬೋದಕ್ಕೆ, ಅಥವಾ ಈ ದೇವರನ್ನು ಹೋದರೆ ಇದನ್ನ ಮತಾಂತರ ಅಂತ ಹೇಳ್ತಾರಲ್ಲ, ಹೇಗೆ ಅಂತ ನಮ್ಗೆ ಅನೇಕ ರೀತಿಯಾದ ಭಯ ಇರ್ತದೆ. ಆದರೆ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕಂದ್ರೆ, ಯೇಸು ಸ್ವಾಮಿಯಲ್ಲಿ ನಾವು ಸೇರಿ ಬರುವಾಗ ಇದು ಯಾವುದೇ ರೀತಿಯ ಮತಾಂತರವಾಗಿರೋದಿಲ್ಲ, ಅಥವಾ ನಮ್ಮ ಹೆಸರುಗಳು ಬದಲಾವಣೆ ಆಗೋದಿಲ್ಲ, ಅಥವಾ ನಮ್ಮ ಜಾತಿ ಬದಲಾವಣೆ ಆಗೋದಿಲ್ಲ. ಇಲ್ಲಿ ಏನು ಕೂಡ ನಾವು ಬದಲಾವಣೆ ಮಾಡ್ಕೊಳ್ಳೋದಿಲ್ಲ.
ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸು ಮಾತ್ರ ಬದಲಾವಣೆ ಆಗ್ತದೆ. ನಮ್ಮ ಮನಸ್ಸಲ್ಲಿ ಯೇಸು ಸ್ವಾಮಿ ಬಂದು ಆತನ ಒಂದು ಕ್ರಿಯೆ ನಮ್ಮ ಜೀವನದಲ್ಲಿ ಬರುವಾಗ ನಮ್ಮಲ್ಲಿ ಒಂದು ಹೊಸತನ, ನಮ್ಮಲ್ಲಿರುವ ಭಯವನ್ನು ದೇವರು ತೆಗೆದುಹಾಕಿ ನಮಗೆ ಒಂದು ಸಂಪೂರ್ಣವಾದ ಒಂದು ಸಂತೋಷದ ಜೀವಿತವನ್ನು ಕೊಡಲಿಕ್ಕೆ ಯೇಸು ಸ್ವಾಮಿ ಬಂದಿದ್ದಾರೆ ಹೊರತು ಇನ್ನೇನು ಇಲ್ಲ ಯೇಸು ಸ್ವಾಮಿ ನೆಮ್ಕೊಳ್ಳೋದ್ರಲ್ಲಿ. ಅನೇಕ ಸಾರಿ ನಾವು ಅದನ್ನು ಭಯಪಡ್ತೀವಿ. ಒಂದು ವೇಳೆ ನಾವು ದೇವರನ್ನು ಅನೇಕ ವರ್ಷಗಳಿಂದ, ನಾವು ಚಿಕ್ಕ ವಯಸ್ಸಿಂದ ನಾವು ದೇವರನ್ನು ತಿಳ್ಕೊಂಡು ನಮ್ಮ ತಂದೆ ತಾಯಿ ದೇವರುಗಳನ್ನು ನಂಬಿ ನಾವು ಈ ಚರ್ಚ್ಗೆ ಚಿಕ್ಕ ಮಗುವಿಂದ ಹೋಗ್ತಾ ಇದೀವಿ ಅಂದರೆ ಅವ್ರಿಗೆ ಭಯ ಇಲ್ಲ ಅಂತ ಇಲ್ಲ. ಅವ್ರಿಗೆ ಆ ರೀತಿ ಭಯ ಇಲ್ಲದೆ ಇರ್ಬೋದು. ಇದು ಒಂದು ರೀತಿ ಬೇರೆ ರೀತಿಯಾದ ಭಯ ಅವರಲ್ಲಿ ಇರ್ತದೆ. ಏನಂದರೆ ಈ ಲೋಕದಲ್ಲಿ ಎಷ್ಟೇ ವರ್ಷ ನಾವು ದೇವರನ್ನು ತಿಳಿದುಕೊಂಡಿದ್ರು, ನಾವು ಯಾವ ರೀತಿ ನಾವು ಬಲವಾಗಿದ್ರು ಕೂಡ ನಮ್ಮ ಜೀವನದಲ್ಲಿ ಅನೇಕ ರೀತಿಯಾದ ಕಷ್ಟಗಳು, ಸಂಕಟಗಳು ನಮ್ಮ ಜೀವನದಲ್ಲಿ ಬರ್ತದೆ. ನಮ್ಮ ಭವಿಷ್ಯ ಏನು, ನಮ್ಮ ಮಕ್ಕಳ ಭವಿಷ್ಯ ಏನು, ಇದೆಲ್ಲ ನಾರ್ಮಲ್ ಆಗಿ ನಾವೆಲ್ಲರೂ ಅನುಭವಿಸುವ ಒಂದು ವಿಷಯವಾಗಿದೆ. ಆದರೆ ನಮಗೆ ದೇವರು ಏನು ಆಶ್ವಾಸನೆ ಕೊಡ್ತಾರೆ ಅಂದರೆ, ಎಲ್ಲ ಒಂದು ಭಯದ ಸಮಯದಲ್ಲೂ ನಾನು ನಿಮ್ಮ ಜೊತೆಯಾಗಿರುತ್ತೇನೆ ಅಂತ. ಸೊ ಈ ಸಮಯದಲ್ಲಿ ನನ್ನ ಒಂದು ಸಾಕ್ಷಿಯನ್ನೇ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ತಾಯಿಯವರು ಹೊಸದಾಗಿ ಅವರು ದೇವರನ್ನ ನೆಮ್ಕೊಂಡ್ರು. ನಾನು ಚಿಕ್ಕ ಹುಡುಗಿ ಇದ್ದೆ, ಸೊ ನನಗೆ ಬುದ್ಧಿ ಇತ್ತು ಅವರು ದೇವ್ರು ನೆಮ್ಕೊಂಡಾಗ. ಸೊ ಅವಾಗ ಅವರು ದೇವ್ರು ನೆಮ್ಕೊಂಡಾಗ ಅನೇಕ ಜನರು, ನಮ್ಮ ಅಕ್ಕಪಕ್ಕದ ಜನರು ಯಾರೂ ಕೂಡ ಅವ್ರನ್ನ ಇಷ್ಟಪಡಲಿಲ್ಲ. ಏನೋ ಹೊಸ ದೇವ್ರಿಗೆ ಹೋಗಿದ್ದಾರೆ ಅಂತ ಅವ್ರನ್ನ ತುಂಬ ನೋವು ಪಡಿಸಿದ್ರು. ಮತ್ತು ನಮ್ಮ ಸ್ವಂತ ತಂದೆ ಕೂಡ ಅವ್ರನ್ನ ಅಂದರೆ ಯೇಸು ಸ್ವಾಮಿನ ಅವ್ರು ನೆಮ್ಮದಿದ್ದ ಕಾರಣವಾಗಿ ಅವರು ಕೂಡ ಯೇಸು ಸ್ವಾಮಿ ನಮ್ಮ ತಾಯಿ ಹೋಗೋದ್ರಿಂದ ಎನ್ಕರೇಜ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಒಂದು ಊರಲ್ಲಿ ಒಂದು ಸಮಾಧಾನ, ಸಂತೋಷ, ಒಂದು ಪ್ರೀತಿ ಮತ್ತು ಎಲ್ಲ ರೀತಿಯ ಒಂದು ಕಷ್ಟಗಳನ್ನು ನಮ್ಮ ಕುಟುಂಬದಲ್ಲಿ ನಾವು ಅನುಭವಿಸ್ತಾ ಇದ್ವಿ. ಆವಾಗ ನಮ್ಮ ತಾಯಿಗೆ ಏನೋ ಒಂದು ಸಮಾಧಾನ ಬೇಕು, ನನಗೆ ಯಾರೋ ನಿಜವಾದ ದೇವರು ಯಾರು ಅಂತ ಅವರಲ್ಲಿ ಒಂದು ಪ್ರಶ್ನೆ ಬರುವಾಗ ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಬೇರೆಯವ್ರು ಹೇಳಿದಾಗ ಅವರು ಸಭೆಗೆ ಬರೋಕ್ಕೆ ಸ್ಟಾರ್ಟ್ ಆದರು. ಆದರೆ ಅವರು ಸಭೆಗೆ ಸ್ಟಾರ್ಟ್ ಆದಾಗ ಬರೋಕ್ಕೆ ಅಲ್ಲಿ ಯಾವುದೇ ರೀತಿಯ ಒಂದು ದೈಹಿಕವಾದ ಒಂದು ಸಂತೋಷವಾಗಲಿ, ದೈಹಿಕವಾದ ಒಂದು ಹಣಕಾಸಿನ ಒಂದು ಅಭಿವೃದ್ಧಿ ಆಗಲಿ ಅಥವಾ ಶ್ರೀಮಂತಿಕೆ, ಈ ರೀತಿಯಾದ ಒಂದು ಕಷ್ಟಗಳು, ಸಂತೋಷಗಳನ್ನ ನಾವು ನೋಡದೇ ಇದ್ರು ಅವರಲ್ಲಿ ಏನೋ ಒಂದು ಸಮಾಧಾನ, ಸಂತೋಷ, ಯಾರು ತೋರಿಸಿದಂಥ ಪ್ರೀತಿ ಯೇಸು ಸ್ವಾಮಿ ತೋರಿಸಿದ್ದು, ಅಲ್ಲಿ ಬರುವ ಜನರು ಯೇಸು ಸ್ವಾಮಿಯ ಬಗ್ಗೆ ಹೇಳೋದು ಅಥವಾ ಅವರು ತೋರಿಸುವ ಪ್ರೀತಿ, ಇದೇನೋ ಒಂಥರ ಬೇರೆ ರೀತಿಯಾದ ಒಂದು ಜೀವನವಾಗಿತ್ತು ನಮಗೆ. ಸೊ ನಾನು ಕೂಡ ನೋಡ್ತಾ ಇದ್ದೆ ಅವತ್ತು ಆ ಒಂದು ಸಮಾಧಾನ, ಆ ಸಂತೋಷ, ಆ ಒಂದು ಪ್ರೀತಿ ಯೇಸು ಸ್ವಾಮಿ ತೋರಿಸಿದಾಗ ಅವತ್ತು ದೇವರನ್ನ ನೆಂಬಿದ್ದು ಇಲ್ಲಿವರೆಗೆ ಆ ಒಂದು ಸಮಾಧಾನ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅದನ್ನು ನಾವು ದೇವರಲ್ಲಿ ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದನ್ನು ನಮ್ಮ ತಾಯಿ ಭಯವಾಗಿ ಜೀವಿಸ್ತಾ ಇದ್ರು ಒಂದು ಕಾಲದಲ್ಲಿ. ಅಕ್ಕಪಕ್ಕದವ್ರು ನಮ್ಮನ್ನು ಏನಂತರು ಆ ರೀತಿ ಭಯ ಇದ್ದಾಗ, ಆದರೆ ಆ ದಿನ ಸಮಾಧಾನ ಕೊಟ್ಟಿದ್ದಕ್ಕೆ ಆ ಭಯವೆಲ್ಲ ಅವ್ರ ಜೀವನದಲ್ಲಿ ಹೋಗಿ ಇನ್ನೂ ಅನೇಕ ಜನರಿಗೆ ಯೇಸು ಸ್ವಾಮಿ ಬಗ್ಗೆ ಹೇಳೋದನ್ನು ನಾನು ಚಿಕ್ಕ ಹುಡುಗಿಯಿಂದ ನೋಡ್ತಾ ಇದ್ದಿದ್ದೆ. ಏಕೆಂದರೆ ಎಲ್ಲೇ ಬಂದರು, ಒಂದು ವೇಳೆ ನಮ್ಮ ಸ್ಕೂಲ್ ಹತ್ರ ಬಂದರೂ ಕೂಡ ನಾನು ಸ್ವಲ್ಪ ಬರೋದು ಲೇಟ್ ಆಯಿತು ಅಂದರೆ ನಾನು ನೋಡ್ತಿದ್ದೇನೆಂದರೆ ನನ್ನ ತಾಯಿ ಯಾರಿಗಾದ್ರೂ ಯೇಸು ಸ್ವಾಮಿ ಬಗ್ಗೆ ಹೇಳ್ತಿದ್ದು, ಅಥವಾ ರೋಡಲ್ಲಿ ಹೋಗ್ತಾ ಇದ್ರೆ ಯೇಸು ಸ್ವಾಮಿ ಬಗ್ಗೆ ಹೇಳೋದು. ಸೊ ಯಾರನ್ನು ಕೂಡ ಮನೆ ಹತ್ರ ಬಂದಾಗ ಯಾರಿಗೂ ಕೂಡ ಬಿಡ್ತಾ ಇರಲಿಲ್ಲ. ಆ ರೀತಿಯಾಗಿ ಯೇಸು ಸ್ವಾಮಿ ಬಗ್ಗೆ ಎಲ್ಲರಿಗೂ ಹೇಳುವ ಒಂದು ಅಭ್ಯಾಸ ನಂತ ಇವತ್ತು ಕೂಡ. ಮೊನ್ನೆ ನನ್ನ ಜೊತೆ ಮಾತಾಡ್ತಾ ಇದ್ರು, ಯಾರೋ ಒಂದು ಹೆಂಗ್ಸನ್ನ ನಾನು ದೇವ್ರ ಬಗ್ಗೆ ಹೇಳಿ ಅವ್ರನ್ನ ಚರ್ಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅದು ತುಂಬ ಉತ್ತೇಜನ ಆಗ್ತದೆ. ಯಾಕೆಂದರೆ ನಾವು ಕಂಡುಕೊಂಡೇ ಒಂದು ಸಮಾಧಾನ, ಸಂತೋಷ ಯೇಸು ಸ್ವಾಮಿಯಲ್ಲಿ, ಅದನ್ನು ಇತರರಿಗೆ ನಾವು ಸಾಕ್ಷಿಯಾಗಿ ಜೀವಿಸೋದೇ ಆತನ ಚಿತ್ತವಾಗಿದೆ. ಆ ರೀತಿಯಾಗಿ ನಾನು ನೋಡಿದ ರೀತಿಯಲ್ಲಿ ನಮಗಿದ್ದ ಎಲ್ಲ ಭಯವನ್ನು ದೇವರು ತೆಗೆದುಹಾಕಿ ಧೈರ್ಯದ ಒಂದು ಆತ್ಮವನ್ನು ದೇವರು ನಮಗೆ ಕೊಟ್ಟು ಆತನಿಗೋಸ್ಕರ ನಾವು ಜೀವಿಸುವಾಗೆ ದೇವರು ಆ ಊರಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ಇವತ್ತು ಯಾರೂ ಕೂಡ ನಮ್ಮ ಊರಲ್ಲಿ ಹೇಳೋಕ್ಕಾಗಲ್ಲ ಯೇಸು ಸ್ವಾಮಿ ನನಗೆ ಗೊತ್ತೇ ಇಲ್ಲ ಅಂತ. ಯಾಕೆಂದರೆ ಎಲ್ಲರಿಗೂ ನನ್ನ ತಾಯಿ ಯೇಸು ಸ್ವಾಮಿ ಬಗ್ಗೆ ಹೇಳಿದ್ದಾರೆ. ಕೊನೆಗೆ ನಮ್ಮ ತಂದೆ ಕೂಡ ದೇವ್ರನ್ನ ತಿಳ್ಕೊಂಡ್ರು, ಅವರು ಕೂಡ ಚರ್ಚಿಗೆ ಬರೋಕ್ಕೆ ಸ್ಟಾರ್ಟ್ ಆದರು. ನಮಗಿದ್ದ ಪರಿಸ್ಥಿತಿ ಎಲ್ಲ ದೇವರು ಬದಲಾವಣೆ ಮಾಡಿ ನಮ್ಮಲ್ಲಿ ಏನೋ ಒಂಥರ ಸಮಾಧಾನ, ಸಂತೋಷ, ದೇವರು ನಿಜವಾದ ರಕ್ಷಕನು ಎನ್ನೋ ಒಂದು ಆಶ್ವಾಸನೆಯನ್ನು ದೇವರು ನಮಗೆ ದಿನನಿತ್ಯ ಕೊಡ್ತಾ ಇದ್ದದನ್ನು ನಾವು ಕುಟುಂಬವಾಗಿ ನಾವು ಅನುಭವಿಸೋಕ್ಕೆ ನಾವು ಶುರುವಾಯಿತು ನಮ್ಮ ಜೀವನದಲ್ಲಿ. ಅಷ್ಟೇ ಅದೇ ಒಂದೊಂದು ಟೈಮ್ ಅವರು 7 ಕಿಲೋಮೀಟರ್ ದೂರ ಹೋಗ್ಬೇಕಿತ್ತು ನಾವು ಚರ್ಚಿಗೆ. ಯಾಕೆಂದರೆ ಅಲ್ಲಿ ಅನೇಕ ಚರ್ಚ್ಗಳು ಇರಲಿಲ್ಲ. ಒಂದೊಂದು ಟೈಮ್ ಒಂದು ವೇಳೆ ಹಣ ಇಲ್ಲ ಅಂದರೂ ಕೂಡ ನನಗೆ ನೆನಪಿದೆ, ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ನನ್ನ ತಾಯಿ ಅಷ್ಟು ದೂರ ಚರ್ಚಿಗೆ ಅವ್ರು ನಡ್ಕೊಂಡು ಹೋಗ್ತಾಯಿದ್ರು. ನಾನು ಕೂಡ ಅವ್ರ ಜೊತೆ ನಡೆದಿದ್ದೀನಿ 1-2 ಸಾರಿ. ಹಾಗಾಗಿ ಅದೇನಕ್ಕೋಸ್ಕರ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಆ ಒಂದು ಸಮಾಧಾನ, ಸಂತೋಷ ನಾವು ಹೊಂದ್ಕೊಂಡಾಗ ನಾವು ಯಾವತ್ತೂ ಕೂಡ ಯೇಸು ಸ್ವಾಮಿಯಿಂದ ದೂರ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾವು ಅನುಭವಿಸ್ತಾ ಹೋದಾಗ ನಮ್ಮಲ್ಲಿ ಏನಾಗ್ತದೆ ಅಂದರೆ,
ನಮ್ಮ ನಂಬಿಕೆಯಲ್ಲಿ ಏರುಪೇರು ಆಗ್ತದೆ, ನಮಗೆ ಭಯ ಇನ್ನೂ ಬರ್ತದೆ. ಯಾರು ಏನು ಹೇಳ್ತಾರೋ, ನಾನು ಚರ್ಚ್ಗೆ ಹೋದರೆ ಪ್ರಾರ್ಥನೆ ಮಾಡಿದ್ರೆ ನಮಗೇನೋ ಒಂಥರ ಮುಜುಗರ ಆಗೋದು, ನಾಚಿಕೆ ಆಗೋದು, ಈ ರೀತಿ ಅಲ್ಲ. ಆದರೆ ನಾವು ದೇವರನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ದೇವರನ್ನು ನಾವು ಜೀವಿಸುವಾಗ ಯಾರು ಏನು ಹೇಳ್ತಾರೋ ನಮಗೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಒಂದು ದೃಢತೆ, ನಮ್ಮಲ್ಲಿರೋ ಒಂದು ಧೈರ್ಯ ನಮ್ಮನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇರ್ತದೆ. ಹಾಗಾಗಿ ನಾವು ದೇವರಲ್ಲಿ ನಾವು ಇನ್ನೂ ಹೆಚ್ಚಾಗಿ ನಾವು ದೇವರನ್ನು ಕೇಳಿಕೊಳ್ಳುವಾಗ ದೇವರು ನಮಗಿರುವ ಎಲ್ಲ ಭಯವನ್ನು, ಭವಿಷ್ಯದ ಭಯವನ್ನು ತೆಗೆದುಹಾಕಿ ದೇವರು ನಮಗೆ ಧೈರ್ಯದ ಆತ್ಮವನ್ನು ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಅಷ್ಟೇ ಅಲ್ಲದೆ ನಾವು ಇನ್ನೊಂದು ನಾನು ಪಾಯಿಂಟ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೊದಲನೇದಾಗಿ ಭಯದಿಂದ ದೇವರನ್ನು ನಿರಾಕರಿಸುವಿಕೆ ಆಗ್ಬಹುದು. ಓಕೆ, ಭಯ ನಮ್ಮಲ್ಲಿದ್ದಾಗ ಏನಾಗ್ತದೆ, ಒಂದೊಂದು ಟೈಮ್ ನಾವು ಯೇಸು ಸ್ವಾಮಿನ ನಿರಾಕರಿಸಲು ಕೂಡ ಚಾನ್ಸಸ್ ಬರ್ಬೋದು. ಯಾವ ರೀತಿ ಅಂದರೆ, ಇವತ್ತು ನಾನು ವಾಕ್ಯವನ್ನು ಓದೆ, ನೀವೆಲ್ಲ ಕೇಳ್ಕೊಂಡಿದ್ದೀರಾ ಅಂತ ನಾನು ಹೇಳ್ತೇನೆ. ಪೇತ್ರನು ಅವನು ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ದನು, ಯೇಸು ಸ್ವಾಮಿಯ ಜೊತೆಯಲ್ಲಿ ಸೇವೆ ಮಾಡಿದನು. ಅವನ ಕುರಿತು ನಾವು ವಾಕ್ಯದಲ್ಲಿ ಓದಿದ್ವಿ. ಅದಕ್ಕಿಂತ ಮುಂಚೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮಲ್ಲಿ 2-3 ಗುಂಪಿನ ಜನರು ಇರ್ತಾರೆ. ಒಬ್ಬರು ಯಾವ ರೀತಿ ಹಿಂಬಾಲಿಸ್ತಾರೆ ಅಂದರೆ, ಒಬ್ಬೊಬ್ಬರು ಯೇಸು ಸ್ವಾಮಿ ಮಾಡುವ ಅದ್ಭುತಗಳನ್ನು ನೋಡಿ ಯೇಸು ಸ್ವಾಮಿನ ಹಿಂಬಾಲಿಸ್ತೀವಿ, ಅಥವಾ ಇನ್ನೊಬ್ಬರು ಯೇಸು ಸ್ವಾಮಿ ವಾಕ್ಯವನ್ನು ಕೇಳಿ ನಾವು ದೇವರನ್ನ ಹಿಂಬಾಲಿಸ್ತೀವಿ. ಒಂದು ವೇಳೆ ನಾನು ನಿಮ್ಮನ್ನು ಕೇಳಿದರೆ, ನೀವೇನಕ್ಕೋಸ್ಕರ ಯೇಸು ಸ್ವಾಮಿನ ನಂಬಿ ಬಂದಿದ್ದೀರಾ, ಏನಕ್ಕೋಸ್ಕರ ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇದ್ದೀರಾ ಅಂತ ನಾನು ನಿಮಗೆ ಪ್ರಶ್ನೆ ಕೇಳಿದ್ರೆ ನಿಮ್ಮದೇ ಆದ ಉತ್ತರಗಳು ನಿಮ್ಮ ಹತ್ರ ಇರ್ತದೆ, ಹೌದಲ್ಲ? ಸೊ ಹಾಗಾಗಿ ನಮ್ಮ ಮನಸ್ಸಿಗೆ ಗೊತ್ತು ನಾವು ಏನಕ್ಕೋಸ್ಕರ ಈ ಸ್ಥಳದಲ್ಲಿ ಬಂದಿದ್ದೇವೆ, ಏನಕ್ಕೋಸ್ಕರ ಯೇಸು ಸ್ವಾಮಿನ ನಂಬಿ ಈ ದಿನದಲ್ಲಿ ಬಂದಿದ್ದೇವೆ ಅಂತ. ಅದೇ ರೀತಿಯಾಗಿ ಶಿಷ್ಯರು, ಯೇಸು ಸ್ವಾಮಿ ಜೊತೆಯಲ್ಲಿ 12 ಜನ ಶಿಷ್ಯರಿದ್ರು. ಅವರು ಯೇಸು ಸ್ವಾಮಿ ಜೊತೆ ಇರುವಾಗ ಯೇಸು ಸ್ವಾಮಿ ಮಾಡುವಂಥ ಅದ್ಭುತ ಕಾರ್ಯಗಳನ್ನು ನೋಡ್ತಾ ಇದ್ರು. ಯೇಸು ಸ್ವಾಮಿ ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಅವರು ಹೋಗ್ತಾ ಇದ್ರು. ಮತ್ತು ಯೇಸು ಸ್ವಾಮಿ ಮಾತನಾಡುವ ಮಾತುಗಳು, ಅವನೇ ನಿಜವಾದ ರಕ್ಷಕನು, ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ಬಂದಿರುವ ದೇವರು ಅಂತ ಅವ್ರಿಗೆ ನಂಬಿಕೆ ಇತ್ತು. ಯೇಸು ಸ್ವಾಮಿ ಮೇಲೆ ಪ್ರೀತಿ ಇತ್ತು. ಆದರೂ ಕೂಡ ಅಲ್ಲಿ ಅವರು ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದಾಗ ಈ 12 ಜನ ಶಿಷ್ಯರು ಕೂಡ ಅವರು ಚದರಿ ಹೋಗೋದನ್ನು ನಾವು ನೋಡ್ಬೋದು. ಹಾಗಂತ ಹೇಳಿ ಅವ್ರಿಗೆ ಯೇಸು ಸ್ವಾಮಿ ಮೇಲೆ ಪ್ರೀತಿ ಇರಲಿಲ್ವ? ಯಾವ ಕಾರಣಕ್ಕೋಸ್ಕರ ಅವರು ಯೇಸು ಸ್ವಾಮಿನ ನಿರಾಕರಿಸಿರ್ಬೋದು? ನಿರಾಕರಿಸೋದು ಅಂದರೆ ಯೇಸು ಸ್ವಾಮಿ ಯಾರೋ ನನಗೆ ಗೊತ್ತಿಲ್ಲ ಅಂತ ಬೈಬಲಲ್ಲಿ ಅವರು ಹೇಳೋದನ್ನು ನಾವು ಓದಿದ್ವಿ. ಹಾಗಾಗಿ ನಮ್ಮ ಪರಿಸ್ಥಿತಿಗಳು, ನಮ್ಮ ಭಯ ನಮ್ಮಲ್ಲಿದ್ದಾಗ ನಾವೆಷ್ಟೋ ಸಾರಿ ನಮಗೆ ಭಯ ಆಗ್ತದೆ. ಯಾರಾದರೂ ಕೇಳಿದ್ರೆ ನೀವೆಲ್ಲಿ ಹೋಗ್ತಾ ಇದ್ದೀರಾ ಅಂತ ನಮ್ಗೆ ಹೇಳೋಕ್ಕೂ ಕೂಡ ಭಯ ಆಗ್ತದೆ. ಸೊ ನಾವು ಯೇಸು ಸ್ವಾಮಿ ಏನೆಂದು ಅಂತ ನಾವು ಹೇಳಲಿಕ್ಕೆ ಭಯ ಪಡುವಾಗ ಯೇಸು ಸ್ವಾಮಿ ನಮ್ಮ ಬಗ್ಗೆ ಏನು ಹೇಳಬೇಕಾಗಾದ್ರೆ? ಹಾಗಾಗಿ ನಮ್ಮಲ್ಲಿ ಆ ಭಯದ ಮನಸ್ಸು ನಮ್ಮಲ್ಲಿರುವಾಗ ನಮಗೆ ಪವಿತ್ರಾತ್ಮನು, ಈ ಪೇತ್ರನು, ಉದಾಹರಣೆಗೆ ಪೇತ್ರನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅವನು 3 ಸರಿ ಯೇಸು ಸ್ವಾಮಿ ನನಗೆ ಯಾರು ಗೊತ್ತಿಲ್ಲ ಅಂತ ಅವನು ಜನ ಕೇಳುವಾಗ ಹೇಳ್ತಾನೆ. ಅದು ಅವನಿಗೆ ತುಂಬ ನೋವು ಕೊಟ್ಟಿರ್ಬೋದು ಪೇತ್ರನಿಗೆ. ನನಗೆ ಹೇಳ್ಬಿಟ್ನಲ್ಲ ಅಂತ ಅವನಲ್ಲಿ ಪಶ್ಚಾತ್ತಾಪ ಹೃದಯ ಬಂದಿರ್ಬೋದು. ಯೇಸು ಸ್ವಾಮಿ ಜೊತೆನೇ ಇದ್ದೆ ನಾನು, ಯೇಸು ಸ್ವಾಮಿ ಮಾಡಿದ ಅದ್ಭುತವನ್ನೆಲ್ಲ ನೋಡಿದೆ, ಯೇಸು ಸ್ವಾಮಿ ಜೊತೆ ನಾನು ತುಂಬ ಊರಿಗೆಲ್ಲ ಹೋಗಿ ನಾನು ಸುವಾರ್ತೆ ಮಾಡಿದೆ. ಆದರೆ ಭಯದಿಂದ ನಾನು ಏನು ಮಾಡಿದೆ, ಯೇಸು ಸ್ವಾಮಿ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದೆ ಅಂತ. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಅನೇಕ ಸಾರಿ ನಾವು ಇಂಥ ಸಂದರ್ಭಗಳನ್ನು ನಾವು ಹಾದು ಹೋಗ್ತೇವೆ. ಒಂದು ವೇಳೆ ಇಂಥ ಪ್ರಶ್ನೆ ನಮ್ಗೆ ಯಾರು ಕೇಳದೇ ಇರ್ಬೋದು, ಆದರೆ ನಮ್ಮ ಕಷ್ಟಗಳು ನಮ್ಮ ಕುಟುಂಬದಲ್ಲಿ ಇಷ್ಟು ವರ್ಷಗಳಿಂದ ನಾನು ಯೇಸು ಸ್ವಾಮಿನ ನಂಬಿಕೊಂಡು ಬರ್ತಾ ಇದ್ದೀನಿ, ಆದರೆ ನನ್ನ ಜೀವನದಲ್ಲಿ ಯಾವುದೇ ರೀತಿಯ ಬದಲಾವಣೆ ನಾನು ನೋಡ್ತಾ ಇಲ್ವಲ್ಲ, ಅಥವಾ ನನ್ನಲ್ಲಿ ಈ ಅದ್ಭುತಕ್ಕೋಸ್ಕರ ನಾನು ಯೇಸು ಸ್ವಾಮಿನ ನಂಬ್ಕೊಂಡು ಬಂದೆ, ಇದಕ್ಕೂ ನನಗೆ ಅದ್ಭುತ ಸಿಕ್ಕಿಲ್ಲ, ಅಥವಾ ನಾನು ಯಾವ್ಯಾವ ವಿಷಯಗಳು ನಮಗೆ ಗೊತ್ತು, ನಮ್ಮ ಮನಸ್ಸಿನಲ್ಲಿ ಗೊತ್ತು ಯಾವ ಸಂದರ್ಭಗಳು ನಮಗೆ ಪ್ರಶ್ನೆ ಮಾಡ್ತವೆ ನಮ್ಮ ಜೀವನದಲ್ಲಿ ಅಂತ. ಹಾಗಾಗಿ ಅಂಥ ವಿಷಯ ನಮ್ಮ ಜೀವನದಲ್ಲಿ ಬರುವಾಗ, ಅಂಥ ಪ್ರಶ್ನೆಗಳು ನಮಗೆ ಬರುವಾಗ ನಾವು ಪೇತ್ರನ ಹಾಗೆ ನಾವು ನಿರಾಕರಿಸ್ತೀವ, ಅಥವಾ ನಮ್ಮ ಪ್ರತಿಕ್ರಿಯೆ ಏನು, ಆ ಪ್ರಶ್ನೆಗೆ ನಮ್ಮ ಪ್ರತಿಕ್ರಿಯೆ ಏನಾಗಿರ್ತದೆ? ಗೊತ್ತಿಲ್ಲ ಅಂತ ಹೇಳ್ತೀವ, ಅಥವಾ ಏನೇ ಕಷ್ಟ ಬಂದರೂ ಕೂಡ ನಾನು ಯೇಸು ಸ್ವಾಮಿಯನ್ನು ಮಾತ್ರ ನಾನು ಬಿಡೋದಿಲ್ಲ ಅಂತ ನಾವು ಧೈರ್ಯವಾಗಿ ನಿಂತ್ಕೊಳ್ತೀವ? ದೇವರ ವಾಕ್ಯ ಹೇಳುತ್ತದೆ, ಯೋಹಾನ ಬರೆದ ಸುವಾರ್ತೆಯಲ್ಲಿ 16:33 ಲೋಕದಲ್ಲಿ ನಿಮಗೆ ಸಂಕಟವಿರುವುದು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಸೊ ಲೋಕದಲ್ಲಿ ಯೇಸು ಸ್ವಾಮಿ ಹೇಳ್ಬೋದಿತ್ತು, ನನ್ನ ನಂಬಿ ಬಂದರೆ ನಿಮಗೆ ಯಾವುದೇ ಕಷ್ಟ ಇರೋದಿಲ್ಲ. ಒಬ್ಬೊಬ್ಬರು ಆ ಥರ ಎಲ್ಲ ಹೇಳ್ತಾರೆ, ಅನೇಕ ಜನರು ಆ ಥರ ಹೇಳ್ತಾರೆ, ಯೇಸು ಸ್ವಾಮಿನ ನಂಬಿ ಬನ್ನಿರಿ, ನಿಮಗಿರೋ ಎಲ್ಲ ಸಂಕಟಗಳು ದೂರ ಆಗ್ತದೆ, ನಿಮಗಿರೋ ಎಲ್ಲ ಪರಿಸ್ಥಿತಿ ಬದಲಾವಣೆ ಆಗಿ
ನಿಮ್ಮಲ್ಲಿ ಹೊಸ ಒಂದು ಜೀವನ ನಿಮ್ಮ ಜೀವನ ಅದಾಗುತ್ತೆ. ಆದರೆ ಆತ್ಮಿಕವಾದ ಒಂದು ಕ್ರಿಯೆ ನಮ್ಮ ಜೀವನದಲ್ಲಿ ನಡೀತದೆ. ಆದರೆ ಅನೇಕ ಜನರು ನಿಮಗೆ ಶ್ರೀಮಂತಿಕೆ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ನಮ್ಮನ್ನು ಯಾವ್ಯಾವ ರೀತಿಯೂ ನಮ್ಮನ್ನು ತಪ್ಪಾಗಿ ಹೇಳ್ತಿರ್ತಾರೆ. ಆದರೆ ಯೇಸುಸ್ವಾಮಿ ವಾಕ್ಯನೇ ಏನು ಹೇಳ್ತದೆ ಅಂದರೆ, ನೀವು ಯೇಸುಸ್ವಾಮಿಯನ್ನು ನಂಬುವಾಗ, ಆತನನ್ನು ಹಿಂಬಾಲಿಸುವಾಗ ಈ ಲೋಕದಲ್ಲಿ ನಿಮಗೆ ಕಷ್ಟಗಳು, ಅಥವಾ ನಮ್ಮ ಅಕ್ಕಪಕ್ಕದವರು ಅದನ್ನು ಇಷ್ಟಪಡದೇ ಇರ್ಬೋದು, ಅಥವಾ ಒಂದೊಂದು ವಿಷಯಗಳು ಬದಲಾವಣೆ ಆಗದೆ ಇರ್ಬೋದು. ಆದರೂ ಕೂಡ ನನ್ನ ಪ್ರೀತಿ ಯೇಸುಸ್ವಾಮಿಯ ಮೇಲೆ ಹೀಗೆ ಇರುತ್ತಾ ಅಂತ ನಾವು ಪ್ರಶ್ನೆ ಹಾಕೊಡುವಾಗ, ನಾವು ಯಾವಾಗಲೂ ಒಂದೇ ಮನಸ್ಸುಳ್ಳವರಾಗಿ, ಏಕೆಂದರೆ ಯೇಸುಸ್ವಾಮಿಯಲ್ಲಿ ಬಂದಾಗ ನಮಗೆ ಯಾರು ತೋರಿಸಿದಂಥ ಪ್ರೀತಿಯನ್ನು ಯೇಸುಸ್ವಾಮಿ ತೋರಿಸಿರ್ತಾರೆ. ನೀವು ಯಾವತ್ತಾದರೂ ಆ ಪ್ರೀತಿನ ಅನುಭವಿಸಿದಿರಿ ಯೇಸುಸ್ವಾಮಿಯಲ್ಲಿ? ಆ ಒಂದು ಸಮಾಧಾನ, ಆ ಒಂದು ಶಾಂತಿ, ಯೇಸುಸ್ವಾಮಿ ಕೊಡುವ ಒಂದು ಶಾಂತಿ, ಸಮಾಧಾನ. ಅದೇ ನಾನು ಹೇಳ್ತಾ ಇದ್ದು, ನಾನು ನನ್ನ ಒಂದು ಸಾಕ್ಷಿನ ಹೇಳುವಾಗ, ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ದೊಡ್ಡ ಬದಲಾವಣೆಗಳನ್ನ ನಾನು ಯಾವತ್ತೂ ನೋಡಲೇ ಇಲ್ಲ. ನಾನು ಚಿಕ್ಕ ವಯಸ್ಸಿಂದ ಯೇಸುಸ್ವಾಮಿಯನ್ನು ನಂಬಿಕೊಂಡು. ಆದರೆ ಒಂದು ಆತ್ಮೀಕವಾದ ಒಂದು ಸಮಾಧಾನ, ದೇವರಿಂದ ಸಿಗುವ ಒಂದು ಜ್ಞಾನ, ದೇವರಲ್ಲಿ ಸಿಗುವ ಒಂದು ಪ್ರೀತಿ, ಅದು ಈ ಲೋಕದಲ್ಲಿ ಯಾವ ವಸ್ತುಗಳಿಗೂ ಸಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವಸ್ತು ಬರುತ್ತೆ ಹೋಗುತ್ತೆ, ಇವತ್ತು ಕಾರ್ ಬರುತ್ತೆ ನಾಳೆ ಹೋಗುತ್ತೆ. ಸೊ ಅದೇ ರೀತಿ ಇವಾಗ ಕೊರೋನಾ ಬಂತು, ಎಷ್ಟು ಜನ ಏನೆಲ್ಲ ಇದ್ದವರು ಜೀವನನೇ ಕಳ್ಕೊಂಡ್ರು. ಅಥವಾ ಏನಾದರೂ ಒಂದು ಅರ್ಥಕ್ವಿಕ್ ಬಂತು, ಅಥವಾ ಏನಾದರೂ ಒಂದು ಏನಾದರೂ ಏನಂತಾರೆ ಭೂಕಂಪ ಬಂದರೆ ಎಲ್ಲವೂ ನಾಶ. ಆದರೆ ನಮ್ಮ ಮನಸ್ಸಲ್ಲಿರುವ ಒಂದು ಸಮಾಧಾನವನ್ನು ಯಾರು ಕೂಡ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ದೇವರು ಹೇಳೋದು ನಮಗೇನೆಂದರೆ, ಈ ಲೋಕದಕ್ಕಿಂತ ಹೆಚ್ಚಾದದನ್ನು ನಾನು ಕೊಡಲಿಕ್ಕೆ ಬಂದಿದ್ದೇನೆ ಅಂತ. ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಯೇಸುಸ್ವಾಮಿಯನ್ನು ನಾವು ಯಾವಾಗ ಸರಿಯಾಗಿ ಅರ್ಥ ಮಾಡ್ಕೊಳ್ತೀವಿ ಅವಾಗ ನಾವು ಅನೇಕ ರೀತಿಯ ಬೇಜಾರಾಗೋದಿಲ್ಲ. ಅಥವಾ ನಮಗೆ ಯೇಸುಸ್ವಾಮಿ ಮೇಲೆ ಈ ದೇವ್ರು ಏನು ನನ್ನ ದೊಡ್ಡ ಕಾರ್ಯನೇ ನೋಡಲಿಲ್ವ ಅಂತ ನಾವು ಒಂದು ರೀತಿ ನಾವು ಬಿಟ್ಕೊಡೋದಿಲ್ಲ. ಆದರೆ ನಮ್ಮಲ್ಲಿ ಇನ್ನೂ ಹೆಚ್ಚಾದ ಒಂದು ನಿರೀಕ್ಷೆ, ನಂಬಿಕೆನ ದೇವರು ಕೊಡಲಿಕ್ಕೆ ಶಕ್ತನಾಗ್ತಾನೆ. ಅಷ್ಟಲ್ಲದೆ ನಮ್ಮ ಒಂದು ಜೀವನದಲ್ಲಿ ನಾವು ನಿರಾಕರಿಸುವ ಪರಿಸ್ಥಿತಿ ಬಂದಾಗ ನಮ್ಮನ್ನು ನಾವು ಪ್ರಶ್ನಿಸ್ಕೋಬೇಕು. ನಾನು ಯಾವ ವಿಷಯಕ್ಕೋಸ್ಕರ ನಿರಾಕರಿಸ್ತಾ ಇದ್ದೀನಿ? ಯಾವ ಭಯ ನನ್ನನ್ನು ಯೇಸುಸ್ವಾಮಿ ನನ್ನನ್ನು ದೂರ ಹೋಗ್ಲಿಕ್ಕೆ ನನಗೆ ಮಾಡ್ತಾ ಇದೆ ಅಂತ ನಾವು ಯೋಚಿಸ್ಬೇಕು. ಒಂದು ವೇಳೆ ನಾವು ಧೈರ್ಯವಾಗಿ ಯೇಸುಸ್ವಾಮಿಯನ್ನು ಜೀವಿಸ್ಬೇಕು ಅಂದರೆ ನಮಗೆ ಯಾರು ಸಹಾಯ ಮಾಡ್ತಾರೆ? ದೇವರು ಈ ಲೋಕದಲ್ಲಿ ಯೇಸುಸ್ವಾಮಿ ಜೀವಿಸುವಾಗ, ಆತನು ಈ ಲೋಕವನ್ನು ಬಿಟ್ಟು ಹೋಗುವಾಗ, ಆತನ ಒಂದು ಪವಿತ್ರ ಆತ್ಮನ ಒಂದು ಸಹಾಯಕನಾಗಿ ನಮಗೆ ಲೋಕದಲ್ಲಿ ಬಿಟ್ಟು ಹೋದ್ರು. ಆ ಆತ್ಮನು ನಮ್ಮ ಮೇಲೆ ಬಂದಾಗ ನಮ್ಮಲ್ಲಿ ಒಂದು ದೊಡ್ಡ ಒಂದು ಧೈರ್ಯವನ್ನು ಕೊಡಲಿಕ್ಕೆ ಶಕ್ತನಾಗಿರ್ತಾನೆ. ಅದೇ ರೀತಿ ಪೇತ್ರನು, ಅವನು ಯೇಸುಸ್ವಾಮಿ ಜೊತೆ ಇದ್ದನು, ಯೇಸುಸ್ವಾಮಿ ಮಾಡಿದ ಅದ್ಭುತವನ್ನೆಲ್ಲ ನೋಡಿದ್ನು. ಆದರೂ ಕೂಡ ಅವನಲ್ಲಿ ಭಯ ಬಂದಾಗ ಯೇಸುಸ್ವಾಮಿ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ನು. ಆ ಸಮಯದಲ್ಲಿ ಯೇಸುಸ್ವಾಮಿ ಏನು ಮಾಡ್ತಾರೆ ಅಂದರೆ, ಅವರನ್ನು ದ್ವೇಷಿಸದೆ, ಅವರನ್ನು ತಪ್ಪು ಎಂದು ಅವರನ್ನು ಅವರ ಒಂದು ಅವರ ಬಲಹೀನತೆಯನ್ನು ಯೇಸುಸ್ವಾಮಿ ನೋಡಿ ಅವರನ್ನು ಪ್ರೀತಿಸುವುದನ್ನು ನೋಡ್ಬೋದು. ಯೇಸುಸ್ವಾಮಿ ದಂಡಿಸ್ಬೋದಿತ್ತು. ಪೇತ್ರನೇ, ನೀನು ಎಷ್ಟು ಸಾರಿ ನನ್ನ ಜೊತೆ ಇದ್ದಿ, ಎಷ್ಟು ಸಾರಿ ನೀನು ನನ್ನ ಅದ್ಭುತವನ್ನು ನೋಡಿದಿ, ಯಾವ ರೀತಿ ನನ್ನನ್ನು ನಿರಾಕರಿಸ್ಬೋದು? ನೀನು ನನ್ನ ಶಿಷ್ಯನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಆ ಅರ್ಹತೆನೇ ನಿನಗಿಲ್ಲ ಅಂತ ಅವನನ್ನು ದ್ವೇಷಿಸ್ಬೋದಿತ್ತು. ಆದರೆ ಯೇಸುಸ್ವಾಮಿ ಮತ್ತೆ ಅವನನ್ನು ಪ್ರೀತಿಸಿ, ಅವರ ಬಲಹೀನತೆಯನ್ನು ನೋಡಿ ಅವರನ್ನು ಮತ್ತೆ ಇನ್ನೊಂದು ಚಾನ್ಸನ್ನು ಅವ್ರ ಜೀವನದಲ್ಲಿ ಕೊಟ್ಟು, ಅವ್ರಿಗೋಸ್ಕರ ದೇವರು ತನ್ನ ಒಂದು ಜೀವವನ್ನೇ ಕೊಡುವುದನ್ನು ನಾವು ನೋಡ್ಬೋದು. ಅಷ್ಟಲ್ಲದೆ ಯೇಸುಸ್ವಾಮಿ ಹೋಗುವಾಗ, ಈ ಲೋಕವನ್ನು ಜಯಿಸಿ ಹೋಗುವಾಗ, ತನ್ನ ಒಂದು ಪವಿತ್ರ ಆತ್ಮನನ್ನು ಈ ಒಂದು ಶಿಷ್ಯರಿಗೆ ಕೊಡುವುದನ್ನು ನಾವು ನೋಡ್ಬೋದು. ಏಕೆಂದರೆ ಅವರು ಬಲಹೀನತೆ ಆಗಿದ್ರು. ನಿಮ್ಮ ಬಲಹೀನತೆಯಲ್ಲಿ ನಾನು ಬಂದು ನಿನಗೆ ಶಕ್ತಿಯನ್ನು ಕೊಡುತ್ತೇನೆ ಅಂತ. ಆ ರೀತಿಯಾಗಿ ಪವಿತ್ರ ಆತ್ಮನು ಅವರ ಮೇಲೆ ಬಂದಾಗ ನಾವು ಅನೇಕ ರೀತಿಯಾದ ಒಂದು ಅದ್ಭುತವನ್ನು ನೋಡ್ಬೋದು. ಪೇತ್ರನು ತುಂಬ ಭಯ ಪಡ್ತಾ ಇದ್ದ, ಯೇಸುಸ್ವಾಮಿ ಬಗ್ಗೆ ಪ್ರೀತಿಸ್ತಾ ಇದ್ದ, ಭಯ ಬಂದಾಗ ಭಯನೂ ಪಡ್ತಾ ಇದ್ದ. ಅವನಿಗೆ ಒಂದೇ ಮನಸ್ಸಿನಿಂದ ಯೇಸುಸ್ವಾಮಿಯನ್ನು ಪ್ರೀತಿ ಮಾಡಲಿಕ್ಕೆ ಅವನಿಗೆ ಕಷ್ಟ ಆಗ್ತಿತ್ತು. ಅವನು ಒಂದೇ ಮನಸ್ಸುಳ್ಳವನಾಗಿ ಪ್ರೀತಿ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಯಾಕೆಂದರೆ ಅವನು ಕೂಡ ಯೇಸುಸ್ವಾಮಿ ಜೊತೆ ಇರ್ಬೋದು, ಆದರೂ ಕೂಡ ಅವನು ಕೂಡ ಬಲಹೀನತೆನಾಗಿದ್ದ, ಅವನು ಮನುಷ್ಯನಾಗಿದ್ದ. ಹಾಗಾಗಿ ಆ ಸಮಯದಲ್ಲಿ ನಾವು ದೇವರ ವಾಕ್ಯ ಮುಖಾಂತರ ನಾವು ನೋಡೋದೇನೆಂದರೆ, ಅಪೊಸ್ತಲರು ಬರೆದ ಒಂದು ಪತ್ರಿಕೆಯಲ್ಲಿ ಓದಿದ್ವಿ ನಾವು. ಅವನು ತುಂಬ ಭಯ ಪಡ್ತಾ ಇದ್ದ ಒಂದು ಟೈಮಲ್ಲಿ. ಹಾಗಾದರೆ ಅವನಲ್ಲಿ ಯೇಸುಸ್ವಾಮಿ ಧೈರ್ಯ ಕೊಟ್ಟ ತಕ್ಷಣ, ಅವನಲ್ಲಿ ಧೈರ್ಯ ಬಂದ ತಕ್ಷಣ ಅವನು ಯೇಸುಸ್ವಾಮಿಗೆ ಸಾಕ್ಷಿಯಾಗಿ ಜೀವಿಸುವುದನ್ನು ನಾವು ವಾಕ್ಯದಲ್ಲಿ ನೋಡ್ತೇವೆ. ಒಂದು ಕಾಲದಲ್ಲಿ ಏನಾಗಿದ್ದ, ಅವನು ಯೇಸುಸ್ವಾಮಿ ಜೊತೆ ಇದ್ರೂ ಕೂಡ ಅವನಿಗೆ ಭಯ ಆಗ್ತಿತ್ತು, ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇಲ್ಲಿ ವಾಕ್ಯವನ್ನು ನೋಡುವಾಗ ಅವನು
ಒಬ್ಬ ಹುಟ್ಟು ಕುರುಡನನ್ನು ನೋಡುವಾಗ, ಕುಂಟನನ್ನು ನೋಡುವಾಗ, ಅವನನ್ನು ನೋಡುವಾಗ ಅವನಿಂದ ಏನು ಅವನು ಬಯಸ್ತಾನೆ ಅಂದರೆ ಅವನಲ್ಲಿ ಒಂದು ಚಿನ್ನ ಸಿಗ್ಬೋದು ಅಥವಾ ದುಡ್ಡು ಸಿಗ್ಬೋದು, ಏನಾದರೂ ನನಗೆ ಸಹಾಯ ಮಾಡ್ತಾನೆ ಅಂತ ಪೇತ್ರ ಬಗ್ಗೆ ಅಂದ್ಕೊಂಡಿರ್ತಾನೆ. ಆದರೆ ಆ ಸಮಯದಲ್ಲಿ ಅವನು ಹೇಳ್ತಾನೆ, ಪೇತ್ರನು, ನನ್ನಲ್ಲಿ ಯಾವುದೇ ರೀತಿಯ ಹಣ ಅಥವಾ ಚಿನ್ನ ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ಆದರೆ ಯೇಸು ಸ್ವಾಮಿ ಹೆಸರಿನಲ್ಲಿ ನೀನು ಎದ್ದು ನಡೆ ಅಂತ ಅವನು ಹೇಳ್ತಾನೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೆಸರಿನಲ್ಲಿ ಆ ಹುಟ್ಟು ಕುಂಟನು ಎದ್ದು ದೇವರ ಮಹಿಮೆಗಾಗಿ ಅವನು ನಡೆಯುವುದನ್ನು ನೋಡ್ಬೋದು. ಇದು ಯಾವ ರೀತಿ ಪೇತ್ರನು ಮಾಡಿರ್ಬೋದು. ಇಲ್ಲಿ ನನಗೆ ಯೇಸು ಸ್ವಾಮಿ ಇಲ್ಲಿ ಅದ್ಭುತ ಮಾಡಿದ್ದಾರೆ, ಅದು ಒಳ್ಳೆ ಕಾರ್ಯ. ಇಲ್ಲಿ ಅದು ಆತನ ಹೆಸರು ಇಲ್ಲಿ ಮಹಿಮೆ ಆಗಿದೆ, ಆತನ ಹೆಸರು ಇಲ್ಲಿ ಸಾಕ್ಷಿಯಾಗಿ ಇರೋದನ್ನು ನಾವು ನೋಡ್ಬೋದು. ಆದರೆ ನನಗೆ ತುಂಬ ಒಂದು ಆಶ್ಚರ್ಯಕರವಾದದ್ದು ಇಲ್ಲಿ ಏನಂದರೆ, ಪೇತ್ರನು ಭಯಪಡುತ್ತಿದ್ದ ಆ ವ್ಯಕ್ತಿಯು ಹೇಗೆ ಯಾವ ರೀತಿ ಜನರ ಹತ್ರ ಅವನು ಹೇಳ್ಕೊಳ್ಳಿಗೂ ಕೂಡ ಧೈರ್ಯ ಇಲ್ಲದೆ ಅವನು ಬದುಕ್ತಾ ಇದ್ದ. ಆದರೆ ಯೇಸು ಸ್ವಾಮಿಯ ಶಕ್ತಿ ಅವನ ಮೇಲೆ ಬಂದಾಗ, ಪವಿತ್ರಾತ್ಮನ ಒಂದು ಶಕ್ತಿ ಅವನ ಮೇಲೆ ಬಂದಾಗ, ಅವನಿಗಿದ್ದ ಎಲ್ಲ ಭಯವನ್ನು ಅವನು ದೂರ ಆಗಿ ಧೈರ್ಯದಿಂದ ಅವನು ಹೇಳಿದ್ದಾನೆ. ಒಂದು ವೇಳೆ ಆ ಧೈರ್ಯ, ಆ ಪವಿತ್ರಾತ್ಮ ಅವನಲ್ಲಿ ಇಲ್ಲ ಅಂದರೆ ಆ ಒಂದು ಕುಂಟ ನಡಿಲಿಕ್ಕೆ ಚಾನ್ಸ್ ಇರಲಿಲ್ಲ. ಆದರೆ ಅವನಲ್ಲಿ ಇತ್ತು ಆ ಒಂದು ಧೈರ್ಯ, ಆ ಒಂದು ನಂಬಿಕೆ ಯೇಸು ಸ್ವಾಮಿ ಮೇಲೆ. ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ದು ಜೀವನ ಮಾಡಿದವನಿಗೆ ಆ ಟೈಮಲ್ಲಿ ಧೈರ್ಯ ಇಲ್ಲ. ಯೇಸು ಸ್ವಾಮಿ ಹೋದ ಮೇಲೆ ಆತನ ಒಂದು ಬಲವನ್ನು ಪಡೆದುಕೊಂಡು, ಆತನ ಒಂದು ಶಕ್ತಿಯನ್ನು ಪಡೆದುಕೊಂಡು ದೇವರಿಗಾಗಿ ಅವನು ಅನೇಕ ಕಾರ್ಯಗಳನ್ನು ಮಾಡೋದನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲ, ಅವನು ಎಷ್ಟೋ ಜನರ ಮುಂದೆ ಧೈರ್ಯವಾಗಿ ಯೇಸು ಸ್ವಾಮಿಯ ನಿಜವಾದ ದೇವರೆಂದು ಅವನು ಹೇಳುವುದನ್ನು ಕೂಡ ಸತ್ಯವೇದದಲ್ಲಿ ಬರೆದಿದೆ. ಹಾಗಾಗಿ ನಾವು ಅನೇಕ ವಿಷಯಗಳು ನಮ್ಮ ಜೀವನದಲ್ಲಿ ಭಯದಿಂದ ನಾವು ಎಷ್ಟೋ ವಿಷಯಗಳನ್ನ ನಾವು ಮುಚ್ಚಾಕಿರ್ತೀವಿ. ಅಥವಾ ನಮ್ಮ ಪಕ್ಕದ ಮನೆಯವ್ರಿಗೂ ಕೂಡ ನಾವು ಯೇಸು ಸ್ವಾಮಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಿರಲ್ಲ. ಅಥವಾ ನಮ್ಮ ಒಂದು ಎಲ್ಲಿ ಹೋಗ್ತಿದೀಯ ಅಂತ ಹೇಳಿದ್ರು ಕೂಡ ನಮ್ಗೆ ಹೇಳಲಿಕ್ಕೆ ಏನೋ ಒಂಥರ ಮುಜುಗರ ಆಗ್ತಾ ಇರ್ತದೆ. ಆದರೆ ನಮ್ಮಲ್ಲಿ ಪವಿತ್ರಾತ್ಮನು ನಮ್ಮ ಮೇಲೆ ಬಂದಾಗ, ಆತನ ಶಕ್ತಿ ನಮ್ಮ ಮೇಲೆ ಬಂದಾಗ ನಾವು ಧೈರ್ಯದಿಂದ ಹೇಳಲಿಕ್ಕೆ ಸಾಧ್ಯ. ಏಕೆಂದ್ರೆ ಅವಾಗ ಯಾವುದೇ ರೀತಿಯ ಒಂದು ಭಯ ನಮ್ಮ ಮೇಲೆ ಇರೋದು. ಒಂದು ವೇಳೆ ನಾನು ಸತ್ರು ಕೂಡ, ಪೇತ್ರನು ಅದೇ ರೀತಿ ಹೇಳ್ತಾನೆ, ನಾನು ಸತ್ರು ಕೂಡ ನಿನ್ನನ್ನು ನಿರಾಕರಿಸುವುದಿಲ್ಲ ಅಂತ. ಆದರೆ ಪರಿಸ್ಥಿತಿ ಬಂದಾಗ ಅವನೇನು ಮಾಡ್ತಾನೆ, ಯೇಸು ಸ್ವಾಮಿನ ನಿರಾಕರಿಸುವುದನ್ನು ನೋಡ್ಬೋದು. ಅದೇ ರೀತಿ ಇವತ್ತು ಕೂಡ ನಾವು ಅನ್ಕೋತೀವಿ, ನನಗೆ ಏನೇ ಕಷ್ಟ ಬಂದರೂ ಯೇಸು ಸ್ವಾಮಿ ಮಾತ್ರ ನಾನು ಬಿಡೋದಿಲ್ಲ ಅಂತ. ಒಂದು ವೇಳೆ ನಮ್ಮ ಪರಿಸ್ಥಿತಿ ಕಷ್ಟ ಬಂದಾಗ, ಏನೋ ಒಂದು ದೊಡ್ಡ ಸಮಸ್ಯೆಗಳು ನಾವು ಎದುರಾದಾಗ ಯೇಸು ಸ್ವಾಮಿನ ನಾವು ಇನ್ನೂ ಪ್ರೀತಿಸ್ತೀವ ಅಥವಾ ಇನ್ನೂ ನಾವು ಪ್ರಶ್ನಿಸ್ತೀವ ಅಂತ ನಮ್ಮನ್ನು ನಾವೇ ಯೋಚಿಸ್ಬೇಕು. ಏಕೆಂದರೆ ಈ ಲೋಕದಲ್ಲಿ ಜೀವಿಸುವ ಒಬ್ಬೊಬ್ಬರಿಗೂ ಕೂಡ ಕಷ್ಟಗಳುಂಟು, ಸಮಸ್ಯೆಗಳುಂಟು. ಏಕೆಂದ್ರೆ ನಾವೆಲ್ಲ ಮನುಷ್ಯರು. ಈ ಲೋಕದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಪ್ರಾಬ್ಲಮ್ಸ್ಗಳನ್ನ ನಾವು ಅನುಭವಿಸ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಆದರೆ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಬಂದಾಗ ನಾವು ಎಲ್ಲ ಕಷ್ಟಗಳನ್ನು ನಾವು ಜಯಿಸ್ಲಿಕ್ಕೆ, ಹಾಗಂತ ಹೇಳಿ ಕಷ್ಟ ಎಲ್ಲ ಓಡೋಗುತ್ತೆ ಅಂತಲ್ಲ, ಕಷ್ಟ ಇದ್ರೂ ಅದ್ರ ಮಧ್ಯದಲ್ಲಿ ನಾವು ಯಾವ ರೀತಿ ಧೈರ್ಯವಾಗಿ ಜೀವಿಸೋದು ಅಂತ ದೇವರು ನಮಗೆ ಹೊಸ ಬಲವನ್ನು, ಹೊಸ ಶಕ್ತಿಯನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ನಾವು ಇರುವ ಜಾಗಗಳಲ್ಲಿ, ನಾವು ಇರುವ ಸ್ಥಳಗಳಲ್ಲಿ ನಾವು ಯೇಸು ಸ್ವಾಮಿಯ ಕುರಿತು ನಾವು ಇತರರಿಗೂ ಕೂಡ ಹೇಳೋದು ನಮ್ಮ ಜವಾಬ್ದಾರಿ. ಇದು ಬರೀ ಇಲ್ಲಿ ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ಇಲ್ಲಿ ಸೇರಿ ಬಂದಿರೋ ಒಬ್ಬೊಬ್ಬರ ಜವಾಬ್ದಾರಿ ಆಗಿದೆ. ಹಾಗಾಗಿ ಏನೇ ಕಷ್ಟಗಳು ಬಂದರೂ, ಏನೇ ಸಮಸ್ಯೆಗಳು ಬಂದರೂ ಕೂಡ ನೀವು ಯೇಸು ಸ್ವಾಮಿಯನ್ನು ಮಾತ್ರ ನೀವು ಬಿಡಬಾರ್ದು. ಏಕೆಂದರೆ ದೇವರು ತುಂಬ ಒಳ್ಳೆಯ ದೇವರು. ನಿಮಗೆ ಯಾರು ಈ ಲೋಕದಲ್ಲಿ ತೋರಿಸಿದಂಥ ಪ್ರೀತಿಯನ್ನು ಯೇಸು ಸ್ವಾಮಿ ತೋರಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಈ ಲೋಕದಲ್ಲಿ ಯಾರು ಕೂಡ ಕೊಡದಂಥ ಸಮಾಧಾನ, ಶಾಂತಿ, ಪ್ರೀತಿಯನ್ನು ಯೇಸು ಸ್ವಾಮಿ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಕಷ್ಟಗಳಿದ್ರೂ ಕೂಡ ನೀವು ಯೇಸು ಸ್ವಾಮಿಯ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ದೇವ್ರು ಕೊಡ್ತಾರೆ. ಕಷ್ಟ ಇರ್ತದೆ, ಆದರೆ ಏನೋ ಒಂಥರ ಸಮಾಧಾನ. ಕಷ್ಟ ಇದ್ರೂ ಏನೋ ಒಂಥರ ಧೈರ್ಯ ಅದನ್ನು ಜಯಿಸ್ಲಿಕ್ಕೆ. ಅದನ್ನು ನಾವು ಪಡ್ಕೊಳ್ಳುವಾಗ ಏನೇ ಬಂದರೂ ಕೂಡ ಅಷ್ಟು ಈಸಿಲಿ ನಾವು ಸೋತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮಲ್ಲಿ ಅಪನಂಬಿಕೆ ಅಂದರೆ ಸ್ವಲ್ಪ ನಂಬಿಕೆ ಇಲ್ಲದೆ ಇರೋದು, ಈ ರೀತಿ ಮನಸ್ಸು ನಮ್ಮಲ್ಲಿರುವಾಗ ನಾವು ಬೇಗನೆ ಹಿಂದೆ ಹೋಗ್ಲಿಕ್ಕೆ ಇದಾಗ್ಬಿಡುತ್ತೆ. ಅದಕ್ಕಾಗಿ ನಾವು ಎಲ್ಲ ಸಮಯಗಳಲ್ಲೂ, ಎಲ್ಲ ಒಂದು ವೇಳೆಯಲ್ಲೂ, ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ನಾವು ಯೇಸು ಸ್ವಾಮಿನ ಹೆಚ್ಚಾಗಿ ಪ್ರೀತಿಸುವ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನನಗೆ ನಿನ್ನನ್ನು ಹೆಚ್ಚು ತಿಳ್ಕೊಬೇಕು, ಯಾವ ರೀತಿ ನಿನಗೋಸ್ಕರ ನಾನು ಧೈರ್ಯವಾಗಿರಬೇಕು, ನನಗಿರುವ ಭಯವನ್ನು ತೆಗೆದುಹಾಕು ದೇವರೇ. ಮುಂದೆ ನನ್ನ ಭವಿಷ್ಯವೇನು, ನನ್ನ ಮಕ್ಕಳ ಭವಿಷ್ಯವೇನು, ಯಾವ ರೀತಿ ನಾನು ಇದನ್ನು ಎದುರಿಸಲಿ,
ಅನ್ನೋ ಅನೇಕ ನೋವುಗಳು ನಮ್ಮನ್ನು ಹಾದು ಹೋಗ್ತಾ ಇರ್ತದೆ, ದಿನನಿತ್ಯವೂ ಹಾದು ಹೋಗ್ತಾ ಇರ್ತದೆ. ಹಾಗಾಗಿ ಅದನ್ನು ನಾವು ಯಾವ ರೀತಿ ನಾವು ಅದರಿಂದ ಮೇಲೆ ಬರ್ಬೋದು ಅಂದರೆ ದೇವರಿಂದ ನಾವು ಹೊಂದಿಕೊಳ್ಳುವ ಒಂದು ಧೈರ್ಯ, ಸಮಾಧಾನ. ಅದಕ್ಕೆ ನಾವು ಹೆಚ್ಚಾಗಿ ಪ್ರಾರ್ಥಿಸ್ಬೇಕು. ಬರೀ ಚರ್ಚಿಗೆ ಬಂದು ನಾವು ಪ್ರಾರ್ಥಿಸೋದಲ್ಲ, ನೀವು ಮನೆಯಲ್ಲಿ ಒಬ್ಬಂಟಿಗರಾಗಿರುವಾಗ ಸ್ವಲ್ಪ ಸಮಯನ ಯೇಸು ಸ್ವಾಮಿಯಲ್ಲಿ ಕೊಡಬೇಕು. ದೇವರು ಏನೇ ವಿಷಯ ಇರಲಿ, ಯಾವುದೇ ಒಂದು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಇರಲಿ, ಯಾವುದೇ ಒಂದು ಭಯ ಇರಲಿ, ಯಾವುದೇ ಗಲಿಬಿಲಿರಲಿ, ಎಲ್ಲವನ್ನು ನಾವು ಯಾವ ರೀತಿ ಇನ್ನೊಬ್ಬರ ಹತ್ರ ಹೇಳ್ಕೊಡ್ತೀವಿ ಸಹಾಯಕ್ಕೋಸ್ಕರ, ಅದೇ ರೀತಿ ಯೇಸು ಸ್ವಾಮಿಯನ್ನ ಮುಖ್ಯಸ್ಥನಾಗಿ ನಮ್ಮ ಜೀವನದಲ್ಲಿ ಇಟ್ಕೊಬೇಕು. ಓಕೆ, ನಿಮ್ಮ ಮಕ್ಕಳಿಗಿಂತ, ನಿಮ್ಮ ಒಂದು ಫ್ರೆಂಡ್ಸ್ಗಳಿಗಿಂತ, ಎಷ್ಟೋ ವಿಷಯಗಳನ್ನ ನಾವು ಇಂಪಾರ್ಟೆಂಟ್ ಕೊಡ್ತೀವಿ ನಮ್ಮ ಜೀವನದಲ್ಲಿ. ಆದರೆ ಅವೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಯಾರನ್ನ ಮುಖ್ಯವಾಗಿ ಇಟ್ಕೋಬೇಕು? ಯೇಸು ಸ್ವಾಮಿನ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ಬದಲಾವಣೆ ಆಗ್ತಿಲ್ಲ, ಅಥವಾ ನಿಮ್ಮ ಕುಟುಂಬದಲ್ಲಿ ಒಂದೊಂದು ವಿಷಯಗಳು ಬದಲಾವಣೆ ಆಗ್ತಿಲ್ಲ ಅಂದಾಗ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಿಂದ ಯಾವ ಶಕ್ತಿಯೂ ಕೂಡ ಇಲ್ಲ. ಆದರೆ ಯೇಸು ಸ್ವಾಮಿಯ ಶಕ್ತಿ ನಮ್ಮ ಮೇಲೆ ಬರುವಾಗ, ಯೇಸು ಸ್ವಾಮಿಯ ಧೈರ್ಯ ನಮ್ಮ ಮೇಲೆ ಬರುವಾಗ ದೇವರು ಕ್ರಿಯೆ ಮಾಡಲಿಕ್ಕೆ ಶಕ್ತನಾಗಿದೆ. ಹಾಗಾಗಿ ನಮ್ಮಿಂದ ಏನು ಕೂಡ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಅಂದಮೇಲೆ ನಾವು ಯಾರನ್ನ ನಾವು ಹೆಚ್ಚಾಗಿ ಹಿಂಬಾಲಿಸ್ಬೇಕು, ಯಾರನ್ನ ಹೆಚ್ಚಾಗಿ ನಾವು ಹಾತ್ಕೋಬೇಕಾಗಿದೆ? ಯೇಸು ಸ್ವಾಮಿಯನ್ನ ಮಾತ್ರ. ನಾವು ಎಲ್ಲ ವಿಷಯಗಳಿಗೂ ಬೆಳಗ್ಗೆ ಎದ್ದು ನಾವು ಇಡೀ ನಮ್ಮ ದಿನದ ವಿಷಯಗಳನ್ನು ನಾವು ಯೇಸು ಸ್ವಾಮಿಗೆ ಕೊಡಬೇಕು. ನಮ್ಮ ಮಕ್ಕಳನ್ನ ಯೇಸು ಸ್ವಾಮಿಗೆ ಕೊಡಬೇಕು, ನಮ್ಮ ಕೆಲಸವನ್ನ ಯೇಸು ಸ್ವಾಮಿಗೆ ಕೊಡಬೇಕು, ನಮ್ಮ ಒಂದು ಹಸ್ಬೆಂಡ್ನ ಯೇಸು ಸ್ವಾಮಿಗೆ ಕೊಡಬೇಕು, ಅಥವಾ ನಮ್ಮ ವೈಫ್ನ ಯೇಸು ಸ್ವಾಮಿಗೆ ಕೊಡಬೇಕು. ಇಡೀ ನಮ್ಮ ಎಲ್ಲ ವ್ಯವಹಾರಗಳನ್ನು ಯೇಸು ಸ್ವಾಮಿಗೆ ಕೊಡುವಾಗ ನೀವು ನಿಜವಾಗ್ಲೂ ನಾನು ಹೇಳ್ತೀನಿ ನೋಡಿ, ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿ ಯಾರೋ ನಿಮ್ಮನ್ನು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಭರವಸೆ, ಯಾರೋ ನಿಮ್ಮನ್ನ ಮುಂದೆ ನಿಂತು ನಡೆಸ್ತಾ ಇದ್ದಾರೆ ಅಂತ ನಿಮ್ಗೇನೋ ಒಂದು ಧೈರ್ಯವನ್ನು ನಿಮ್ಮ ಜೀವನದಲ್ಲಿ ಅನುಭವಿಸ್ತೇವೆ. ಏಕೆಂದರೆ ನನ್ನ ಜೀವನದಲ್ಲೂ ಅಷ್ಟೇ ಎಷ್ಟೋ ವಿಷಯಗಳು, ತುಂಬ ಕೆಲಸಗಳು, ತುಂಬ ವಿಷಯಗಳು ನನ್ನ ಮೈಂಡಲ್ಲಿ ಇರುವಾಗ ನಾನು ಒಂದೊಂದು ಟೈಮ್ ಕೋಪ ಮಾಡ್ಕೊಳಂಗೆಲ್ಲ ಆಗುತ್ತೆ. ಬಟ್ ಆ ಸಮಯದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಕ್ಷಣ ಯೇಸು ಸ್ವಾಮಿ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ, ದೇವರೇ ಇಷ್ಟು ವಿಷಯ ಇವತ್ತು ನಾನು ಮಾಡಬೇಕು, ನನಗೆ ಆ ಒಂದು ಶಕ್ತಿ ಇಲ್ಲ, ಆದರೆ ನೀನು ನನ್ನಲ್ಲಿ ಬಂದು ಸಹಾಯ ಮಾಡು ಅಂತ. ಅವಾಗ ಆ ದಿನ ಹೇಗೆ ನಡೆಯುತ್ತೆ ಅಂತಲೇ ನನಗೆ ಗೊತ್ತಾಗಲ್ಲ. ಏನೋ ಒಂಥರ ಡಿಫ್ರೆಂಟಾಗಿ ಯೇಸು ಸ್ವಾಮಿ ಇದ್ದು ನಡೆಸ್ತಾರೆ. ಆ ರೀತಿಯಾಗಿ ನೀವು ಕೂಡ ಆ ರೀತಿಯಾದ ಒಂದು ಜೀವನವನ್ನು ಅಭ್ಯಾಸ ಮಾಡಿಕೊಡುವಾಗ ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಅನೇಕ ರೀತಿಯಲ್ಲಿ ಯೇಸು ಸ್ವಾಮಿ ನಿಮ್ಮನ್ನು ಬದಲಾವಣೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯೇಸು ಸ್ವಾಮಿ ಬರೀ ನಮಗೆ ಒಳ್ಳೆ ಊಟ, ಬಟ್ಟೆ, ತಿಂಡಿ ಇವುಗಳನ್ನ ಮಾತ್ರ ಕೊಡ್ಲಿಕ್ಕೆ ಯೇಸು ಸ್ವಾಮಿ ಲೋಕದಲ್ಲಿ ಬಂದಿಲ್ಲ. ಇವೆಲ್ಲ ಕೆಲಸ ಮಾಡಿದ್ರೆ ಸಿಗುತ್ತೆ ಅಲ್ಲ. ಎಲ್ಲಾದ್ರೂ ಕೆಲಸ ಮಾಡಿದ್ರೆ ಸಂಬಳ ಬರುತ್ತೆ, ಚೆನ್ನಾಗಿ ತಿನ್ಬೋದು, ಚೆನ್ನಾಗಿ ಊಟ ಮಾಡ್ಬೋದು, ಒಳ್ಳೆ ಬಟ್ಟೆ ಹಾಕೊಬೋದು. ಆದರೆ ಸಮಾಧಾನ, ಸಂತೋಷ, ಪ್ರೀತಿ, ಈ ಒಂದು ವಿಷಯಗಳು ಅದು ಬರೀ ಯೇಸು ಸ್ವಾಮಿ ಅಂದ್ರೆ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಅದನ್ನು ನಾವು ಪಡ್ಕೋಬೇಕು ಅಂದರೆ ನಾವು ದೇವರಲ್ಲಿ ಯಾವಾಗಲೂ ಸಂಬಂಧ ಉಳ್ಳವರಾಗಿರ್ಬೇಕು. ಸಂಬಂಧ ಉಳ್ಳವರಾಗಿರ್ಬೇಕು ಅಂದರೆ ಈಗ ಗಂಡ ಹೆಂಡತಿ ಅವರಿಬ್ರು ಮಾತಾಡಿದ್ರೆ ಮಾತ್ರ ಸಂಬಂಧವಾಗಿರೋಕ್ಕೆ ಸಾಧ್ಯ. ಅವ್ರು ಒಂದು ವಾರ ಮಾತೇ ಆಡ್ತಿಲ್ಲ ಅಂದರೆ ಸಂಬಂಧವಾಗಿರೋಕ್ಕೆ ಸಾಧ್ಯನಾ? ಇಲ್ಲ. ಆ ರೀತಿಯಾಗಿ ನಾವು ದಿನನಿತ್ಯವೂ ಯೇಸು ಸ್ವಾಮಿಯಲ್ಲಿ ನಮ್ಮ ಸಂಬಂಧಗಳು ದಿನನಿತ್ಯನೂ ಕ್ಷಣ ಕ್ಷಣವೂ ಯೇಸು ಸ್ವಾಮಿಯಲ್ಲಿ ಇರಬೇಕು. ನಮ್ಮ ಕಷ್ಟಗಳನ್ನು ದೇವ್ರ ಹತ್ರ ಹೇಳ್ಕೋಬೇಕು. ಯಾವ ರೀತಿ ನಿಮ್ಮ ಕಷ್ಟನ ನಿಮ್ಮ ಹಸ್ಬೆಂಡ್ ಹತ್ರ ಹೇಳ್ಕೊಡ್ತೀರಾ ಅಥವಾ ನಿಮ್ಮ ಮಕ್ಕಳ ಹತ್ರ ಹೇಳ್ಕೊಡ್ತೀರಾ, ಅದೇ ರೀತಿಯಾಗಿ ಎಲ್ಲ ವಿಷಯಗಳನ್ನು ಯೇಸು ಸ್ವಾಮಿ ಹತ್ರ ಹೇಳ್ಕೊಡುವಾಗ ನಮಗಿರುವ ಚಿಕ್ಕ ಪುಟ್ಟ ದೊಡ್ಡ ಭಯಗಳು ಹೋಗಿ ಧೈರ್ಯದ ಆತ್ಮವನ್ನು ಯೇಸು ಸ್ವಾಮಿ ಕೊಟ್ಟು ಅನೇಕರಿಗೆ ನಾವು ಸಾಕ್ಷಿಯಾಗಿರ್ತೀವಿ. ಯಾವ ರೀತಿ ನನ್ನ ಜೀವನ ಈ ರೀತಿ ಇತ್ತು, ಯೇಸು ಸ್ವಾಮಿಯನ್ನು ಹೊಂದಿಕೊಂಡು ಆ ಯೇಸು ಸ್ವಾಮಿ ಕೊಟ್ಟ ಈ ಒಂದು ಸಮಾಧಾನ, ಶಾಂತಿ ನನ್ನ ಜೀವನದಲ್ಲಿ ಯಾರು ಕೂಡ ಕೊಟ್ಟಿರಲಿಲ್ಲ ಅಂತ ನೀವು ಇತರರಿಗೆ ಸಾಕ್ಷಿಯಾಗಿರ್ತೀರ. ಆ ದಿನದಲ್ಲಿ ಯಾರೋ ಒಬ್ರು ನನ್ನ ತಾಯಿಗೆ ಈ ಒಂದು ಸುವಾರ್ತೆನೇ ಹೇಳಿದ್ರು, ಈ ಸಮಾಧಾನ ಯೇಸು ಸ್ವಾಮಿಯಲ್ಲಿ ಸಿಗುತ್ತೆ, ನಿನಗಿಲ್ಲದ ಪ್ರೀತಿ ಯೇಸು ಸ್ವಾಮಿ ಕೊಡ್ತಾರೆ ಅಂತ ಹೇಳಿದ್ರು. ಅದನ್ನ ನಾವು ಅನುಭವಿಸಿ ಇವತ್ತು ಬೇರೆಯವ್ರಿಗೂ ಕೂಡ ಆತನ ಸಾಕ್ಷಿಯಾಗಿ ಹೇಳಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಅದನ್ನ ನೀವು ಮಾಡಬೇಕು ಅಂದರೆ ನಿಮ್ಮಲ್ಲಿರುವ ನಿಮಗಿಲ್ಲದ ಸಮಾಧಾನವನ್ನು ಯೇಸು ಸ್ವಾಮಿ ಕೊಟ್ಟು ಅದನ್ನ ನೀವು ಅಕ್ಕಪಕ್ಕದವ್ರಿಗೆ ಹೇಳ್ಬೇಕು ಅಂದರೆ ಅದನ್ನ ನೀವು ಅನುಭವಿಸಿದಾಗ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ದೇವರ ವಾಕ್ಯ ನಾನೊಂದು ಫೋಟೋ ತೋರ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಫೋಟೋ ನಾನು ಅನೇಕ ವರ್ಷಗಳ ಹಿಂದೆ ಒಂದು ಚರ್ಚ್ಗೆ ಹೋಗಿದ್ದೆ. ಅವಾಗ ಇವರಿಬ್ಬರು ಅಜ್ಜಿಯವ್ರ ಹತ್ರ ನಾನು ಮಾತಾಡ್ತಾ ಇದ್ದೆ. ಅವರಿಬ್ಬರು ಕೋಲ್ ಹಿಡ್ಕೊಂಡು ನಿಂತಿದ್ದಾರಲ್ಲ, ನನಗೆ ತುಂಬ ಇಷ್ಟವಾದ ಒಂದು ಮಾತು ಅವರಿಂದ ಕೇಳ್ಕೊಂಡ್ಬಿಟ್ಟೆ. ಏನಂದರೆ ಅವರು 15 ವರ್ಷದಿಂದ ಚರ್ಚಿಗೆ ಬರ್ತಾ ಇದ್ದಾರೆ, ಇವರು 21 ವರ್ಷದಿಂದ ಚರ್ಚಿಗೆ ಬರ್ತಾ ಇದ್ದಾರೆ ಈ ಕಡೆಯವರು.
ಸೊ ನಾನು ಕೇಳಿದೆ, ನೀವು ಚರ್ಚಿಗೆ ಬರ್ತಾ ಇದ್ದೀರಲ್ಲ, ನಿಮ್ಮ ಜೀವನದಲ್ಲಿ ಏನೇನಾಗಿದೆ, ಏನಕ್ಕೆ ಇಷ್ಟು ನೀವು ಚರ್ಚಿಗೆ ಇಷ್ಟು ವಯಸ್ಸಾಗಿದೆ, ಮನೇಲಿ ಕುತ್ಕೋಬೋದು, ಯಾಕೆ ನೀವು ಚರ್ಚಿಗೆ ಬರ್ತಾ ಇದ್ದೀರಾ ಅಂತ. ಅವಾಗ ಅವರಿಬ್ಬರು ಹೇಳಿದ್ದೇನೆಂದರೆ, ಅವರು ಆ ಕಡೆ ಅವರು ಮದುವೆನೇ ಆಗಿಲ್ಲ, ಅವ್ರಿಗೆ ಮಕ್ಕಳು ಇಲ್ಲ, ಯಾರೂ ಇಲ್ಲ ನೋಡ್ಕೊಳ್ಳೋಕ್ಕೆ. ಮತ್ತು ಇವರು ಅವ್ರಿಗೆ ಮಕ್ಕಳಿದ್ದಾರೆ, ಬಟ್ ಯಾರೂ ಅವ್ರನ್ನ ನೋಡ್ಕೊಳ್ಳೋದಿಲ್ಲ. ಮತ್ತು ಅವ್ರಿಗೆ ಒಂದೊಂದು ಟೈಮ್ ದುಡ್ಡು ಕೂಡ ಇರೋದಿಲ್ಲ ಚರ್ಚಿಗೆ ಬರಲಿಕ್ಕೆ. ಆದರೆ ಒಂದು ಸಂಡೇನು, ಒಂದು ಚರ್ಚ್ನು ಕೂಡ ಮಿಸ್ ಮಾಡ್ದಂಗೆ ಎಲ್ಲ ಸಂಡೇನು ಅವರು ಚರ್ಚಿಗೆ ಬರ್ತಾರೆ ಅಂತ ಆ ಪಾಸ್ಟರ್ ಹೆಂಡತಿ ನನಗೆ ಹೇಳ್ತಾ ಇದ್ರು. ಅದನ್ನ ನೋಡ್ಬಿಟ್ಟು ನನಗನ್ನಿಸ್ತು, ನಿಜವಾಗ್ಲೂ ಯೇಸು ಸ್ವಾಮಿಯನ್ನು ನಾವು ನೆಮ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ, ಯೇಸು ಸ್ವಾಮಿ ನೆಂಬಿದ್ರೆ ನನ್ನ ಜೀವನದಲ್ಲಿ ಎಲ್ಲ ಚೆನ್ನಾಗಾಗಬೇಕು, ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದಾಗಬೇಕು, ಆವಾಗ ನಾನು ದೇವ್ರು ಅಂತ ನೆಮ್ತೀನಿ ಅಂತ. ಆದರೆ ಇವ್ರ ಜೀವನದಲ್ಲಿ ನೋಡಿ, 21 ವರ್ಷ 15 ವರ್ಷದಿಂದ ದೇವ್ರು ನೆಮ್ಕೊಂಡಿದ್ದಾರೆ. ಹಣ ಇಲ್ಲ, ಕಷ್ಟ ಇದೆ, ಯಾರೂ ನೋಡ್ಕೊಳ್ತಾ ಇಲ್ಲ. ಆದರೂ ಅವ್ರು ಏನು ಹೇಳಿದ್ರು ಅಂದರೆ, ನಾನು ಕೇಳಿದೆ, ಹಣ ಇಲ್ಲ ನಿಮಗೆ, ನಿಮ್ಮನ್ನು ಯಾರೂ ಪ್ರೀತಿಸ್ತಾ ಇಲ್ಲ, ನಿಮ್ಮ ಮಕ್ಕಳುಗಳು, ಮತ್ತು ಏನಕ್ಕೆ ನೀವು ಚರ್ಚಿಗೆ ಬರಬೇಕು ತಿಳ್ಕೊಳ್ಳೋಕ್ಕೋಸ್ಕರ ನಾನು ಸ್ವಲ್ಪ ಕೇಳಿದೆ ಅವ್ರನ್ನ, ಏನಕ್ಕೋಸ್ಕರ ನೀವು ಚರ್ಚಿಗೆ ಬರಬೇಕು ಅಂತ. ಅವ್ರು ಹೇಳಿದ್ರು, ಯಾರು ನಮ್ಮನ್ನು ನೋಡ್ಕೊಳ್ತಾರೋ ಇಲ್ವೋ, ನಮಗೆ ದುಡ್ಡಿಲ್ವೋ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಯೇಸು ಸ್ವಾಮಿ ನಿಜವಾದ ದೇವರು, ಆ ಸಮಾಧಾನ ಆ ಶಾಂತಿ ಯೇಸು ಸ್ವಾಮಿ ನನಗೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರು. ಇನ್ನು ನಾವು ಬದುಕಿರುವ ಕಾಲವೆಲ್ಲ ನಾನು ಯೇಸು ಸ್ವಾಮಿ ಹತ್ರನೇ ನಾನು ಇರ್ತೀವಿ, ಯೇಸು ಸ್ವಾಮಿಯಲ್ಲಿ ನಾವು ಚರ್ಚ್ಗೆ ಹೋಗ್ತೀವಿ, ಯೇಸು ಸ್ವಾಮಿ ಬಿಟ್ಟು ನಾನು ಬೇರೆ ಯಾವುದೂ ದೇವರು ಅಂತ ಹೇಳೋದಿಲ್ಲ ಅಂತ ಅವರು ಇಬ್ಬರು ನನ್ನ ಜೊತೆ ಹೇಳಿದ್ರು. ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಇವ್ರನ್ನ ನಾವು ಉದಾಹರಣೆಗೆ ಇಟ್ಕೋಬೇಕು. ನನ್ನ ಜೀವನದಲ್ಲಿ ನಾನು ಪಾಸ್ಟ್ರು ವೈಫ್ ಅಂದ ತಕ್ಷಣ ನಮಗೆ ಕಷ್ಟ ಬರೋದಿಲ್ಲ ಅಂತಿಲ್ಲ, ನಮಗೂ ಬರುತ್ತೆ. ಆದರೆ ಇಂಥವ್ರನ್ನ ನೋಡಿ ತುಂಬ ಒಂದು ಉದಾಹರಣೆಯಾಗಿ ನಾವು ಇಟ್ಕೊಳ್ಳುವಾಗ ಅದು ನಮ್ಮನ್ನು ಉತ್ತೇಜನ ಪಡಿಸ್ತದೆ. ಏನಕ್ಕೋಸ್ಕರ ನಾವು ಚರ್ಚ್ಗೆ ಹೋಗಬೇಕು ಅಂದರೆ, ಸೊ ಇದೇ ನನಗೆ ಯಾವಾಗಲೂ ನೆನಪು ಕೊಡೋದು. ಈ ಲೋಕದ ರೀತಿಯಲ್ಲಿ ಯಾವುದೇ ರೀತಿಯ ಐಶ್ವರ್ಯ ಅಂತಸ್ತು ಅವ್ರು ಹೊಂದಿಲ್ಲದೆ ಇರ್ಬೋದು, ಆದರೆ ಯಾವುದೋ ಒಂದು ರೀತಿ ಸಮಾಧಾನ ಶಾಂತಿಯನ್ನು ಅವ್ರು ಹೊಂದ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ವಿಷಯಗಳು ಬದಲಾವಣೆ ಆಗದೆ ಹೋದ್ರು, ಆದರೆ ನಮ್ಮ ಸಂಬಂಧ ಯೇಸು ಸ್ವಾಮಿಯ ಜೊತೆ ಅದು ಯಾವಾಗಲೂ ಭದ್ರವಾಗಿರಬೇಕು. ಎಲ್ಲ ನಿಮ್ಮ ಕಷ್ಟ ಸಂಕಟ ಎಲ್ಲವನ್ನ ಯೇಸು ಸ್ವಾಮಿ ಹತ್ರ ಹೇಳ್ಕೊಂಡು, ಯೇಸು ಸ್ವಾಮಿನ ಒಂದು ಫ್ರೆಂಡ್ ಹತ್ರ ನಾವು ಹೇಗಿರ್ತೀವಿ ಎಲ್ಲನೂ ಹೇಳ್ಕೊಳ್ತೀವಲ್ಲ, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಹತ್ರ ನಾವು ಎಲ್ಲವನ್ನ ಹೇಳ್ಕೊಳ್ಳುವಾಗ ಆತನು ನಮ್ಮ ಒಂದು ರಿಲೇಶನ್ಶಿಪ್ ಅಂದರೆ ನಮ್ಮ ಸಂಬಂಧ ಆತನ ಇಷ್ಟಪಡ್ತಾರೆ. ನಮ್ಮ ಸಂಬಂಧ ಆತನಿಗೆ ಇಷ್ಟ, ನಮ್ಮ ಜೊತೆ ಇರೋದು ಆತನಿಗೆ ಇಷ್ಟ, ನಮ್ಮ ಮಾತುಗಳನ್ನ ಕೇಳ್ಕೊಡೋದು ಇಷ್ಟ. ನಾವು ಎಷ್ಟೇ ಕಷ್ಟದಲ್ಲಿದ್ರು, ಎಷ್ಟೇ ನಮ್ಮ ಒಂದು ಜೀವನದಲ್ಲಿ ಒಂದು ವಿಷಯಗಳು ಚೆನ್ನಾಗಿಲ್ಲ ಅಂದ್ರೂ ಕೂಡ ಜನರು ನಮ್ಮನ್ನ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹತ್ರ ಬರ್ತಾರೆ, ಇಲ್ಲ ಅಂದ್ರೆ. ಆದರೆ ಯೇಸು ಸ್ವಾಮಿ ನಾವೆಷ್ಟೇ ಕೆಟ್ಟವರಾಗಿದ್ರು, ನಾವೆಷ್ಟೇ ಹೀನ ಸ್ಥಿತಿಯಲ್ಲಿದ್ರು, ನಮ್ಮಲ್ಲಿ ಏನು ಇಲ್ಲ ಅಂದ್ರು ಯೇಸು ಸ್ವಾಮಿ ನಮ್ಮ ಮನೆಯಲ್ಲಿ ಬಂದು ನಮ್ಮ ಜೊತೆ ಜೀವಿಸಿ ನಮ್ಮ ಸಂಗಡ ಇರಲಿಕ್ಕೆ ಯೇಸು ಸ್ವಾಮಿ ಇಷ್ಟಪಡ್ತಾರೆ. ಅದೇ ಯೇಸು ಸ್ವಾಮಿಯಲ್ಲಿರುವ ಒಂದು ಡಿಫ್ರೆಂಟ್, ಯೇಸು ಸ್ವಾಮಿಯಲ್ಲಿರುವ ಒಂದು ಡಿಫ್ರೆಂಟ್ ಆದ ಒಂದು ಅನುಭವ ಇದು ಯೇಸು ಸ್ವಾಮಿಯಲ್ಲಿ. ಹಾಗಾಗಿ ನಾವು ವಾಕ್ಯದಲ್ಲಿ ನೋಡಿದ ಪ್ರಕಾರ ನಮ್ಮ ಭಯ ಹೋಗಿ ನಮಗೆ ದೇವರು ಧೈರ್ಯದ ಆತ್ಮವನ್ನು ಕೊಡುವಾಗ ನಾವು ಯೇಸು ಸ್ವಾಮಿಗೋಸ್ಕರ ನಾವು ಯಾವ ರೀತಿ ಜೀವಿಸ್ಬೋದು ಅಂತ ನಾನು ಆ ವಿಷಯಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೆ. ಹಾಗೆ ಪೇತ್ರನು, ಅವನಿಗೆ ಭಯ ಇತ್ತು, ಯೇಸು ಸ್ವಾಮಿಯ ಜೊತೆನೇ ಇದ್ದು ಕೂಡ ಅವನಿಗೆ ಭಯ ಇತ್ತು. ಯಾವ ರೀತಿ? ಯೇಸು ಸ್ವಾಮಿ ನೆಂಬಲಿಲ್ಲ ಅವನು. ಸಮ್ಟೈಮ್ ಅವನಿಗೆ ನಂಬಿಕೆ ಇತ್ತು, ಸಮ್ಟೈಮ್ ನಂಬಿಕೆ ಇರಲಿಲ್ಲ. ಈ ರೀತಿಯೆಲ್ಲ ಅವನ ಜೀವನದಲ್ಲಿರುವಾಗ ಅವನು ಯೇಸು ಸ್ವಾಮಿಯನ್ನು ನನಗೆ ಗೊತ್ತೇ ಇಲ್ಲ ಯೇಸು ಸ್ವಾಮಿ ಯಾರು ಅಂತ ಹೇಳಿದ್ನು. ಆದರೂ ಕೂಡ ಆತನಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಅವನು ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಹೊಸ ಧೈರ್ಯವನ್ನು ಹೊಸ ಬಲವನ್ನು ಹೊಂದಿಕೊಂಡು ಸಾವಿರಾರು ಜನರಿಗೆ ಅವನು ಯೇಸು ಸ್ವಾಮಿ ಬಗ್ಗೆ ಹೇಳೋದು ನಿಂತ್ಕೊಂಡು ಅನೇಕ ಜನರಿಗೆ ಧೈರ್ಯವಾಗಿ ಹೇಳೋದ್ರ ಬಗ್ಗೆ ನಾವು ಬೈಬಲನ್ನು ನೋಡ್ಬೋದು. ಮತ್ತು ಅವತ್ತು ಆ ಒಂದು ವಾಕ್ಯವನ್ನು ಕೂಡ ನಾವು ನೋಡಿದ್ವಿ. ಅವನು ಹೇಳ್ದ, ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ನನ್ನಲ್ಲಿರುವುದೆಲ್ಲವನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆ ಅಂತ. ಯಾವ ನಂಬಿಕೆ, ಯಾವ ನಿರೀಕ್ಷೆ, ಆ ದೃಢತೆ ಯೇಸು ಸ್ವಾಮಿ ಅವನು ಕೊಟ್ಟಿರ್ಬೋದು ಆ ಮಾತು ಹೇಳಲಿಕ್ಕೆ. ಅದೇ ಧೈರ್ಯವನ್ನು ಯೇಸು ಸ್ವಾಮಿ ನಮಗೂ ಕೂಡ ಕೊಡ್ತಾನೆ. ಆ ದೃಢತೆಯಿಂದ ನಾವು ಕೂಡ ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವನದಲ್ಲಿ ದೇವರು ಬದಲಾವಣೆ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ನೆನ್ತೀರಾ ಅದನ್ನ? ಯೇಸು ಸ್ವಾಮಿ ನಮ್ಗೆ ಏನು ಸಿಗುತ್ತೆ? ಸಿಕ್ಕಿದೆಯಾ ನಿಮಗೆ? ಸಿಕ್ಕಿದೆ ಅಲ್ಲ? ಓಕೆ. ಒಂದು ವೇಳೆ ನಾನು ಕೇಳಿದ್ರೆ ನಿಮ್ಮನ್ನ ಮೊದಲು ನಾನು ಈ ಪ್ರಶ್ನೆ ಕೇಳಿದೆ. ಯೇಸು ಸ್ವಾಮಿಯನ್ನ ನಾವು ಅಲ್ಲಿ 2 ಗುಂಪು ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇತ್ತು ಬೈಬಲಲ್ಲಿ. ಒಬ್ರು ಯೇಸು ಸ್ವಾಮಿ ಮಾಡೋ ಅದ್ಭುತಗಳನ್ನೆಲ್ಲ ನೋಡಿ ಅವರನ್ನ ಹಿಂಬಾಲಿಸ್ತಾ ಇದ್ರು.
ಒಬ್ಬೊಬ್ಬರು ಯೇಸುಸ್ವಾಮಿ ಕೊಡುವ ವಾಕ್ಯಗಳು ಎಷ್ಟು ಸಮಾಧಾನ ಕೊಡುತ್ತೆ. ಯೇಸುಸ್ವಾಮಿ ವಾಕ್ಯದಲ್ಲಿ ಏನೋ ಒಂಥರ ಬಿಡುಗಡೆ, ಏನೋ ಒಂಥರ ಒಂದು ಸಂತೋಷ ನಮ್ಮ ಮನಸ್ಸಿಗೆ, ನಮ್ಮ ಮೈಂಡಿಗೆ ಅಂತ ಜನರು ಯೇಸುಸ್ವಾಮಿನ ಹಿಂಬಾಲಿಸ್ತಾ ಇದ್ರು. ಈಗ ನಿಮ್ಮನ್ನು ನಾನು ಕೇಳಿದ್ರೆ ಏನು ಹೇಳ್ತೀರಾ ನೀವು? ಏನಕ್ಕೋಸ್ಕರ ಯೇಸುಸ್ವಾಮಿನ ಹಿಂಬಾಲಿಸ್ತಾ ಇದ್ದೀರಿ? ವೈ ಆರ್ ವಿ ಫಾಲೋಯಿಂಗ್ ಜೀಸಸ್? ಏನಕ್ಕೆ ನಾವು ಯೇಸುಸ್ವಾಮಿನ ಚರ್ಚಿಗೆ ಬಂದಿದ್ದೀವಿ? ಅಟ್ಲೀಸ್ಟ್ ನಿಮ್ಮ ಮನಸ್ಸಲ್ಲಿ ಇದೆ ಏನಾದರೂ? ಓಕೆ, ನಮ್ಮ ಮನಸ್ಸಿಗೆ ನಾವು ಈ ಪ್ರಶ್ನೆ ಹಾಕೊಬೇಕು. ಸುಮ್ಮನೆ ನಾವು ಚರ್ಚಿಗೆ ಬರೋದಲ್ಲ, ನಾನು ಏನಕ್ಕೆ ಯೇಸುಸ್ವಾಮಿನ ತಿಳ್ಕೊಡಿ, ಏನಕ್ಕೆ ಯೇಸುಸ್ವಾಮಿ ನನ್ನ ಜೀವನದಲ್ಲಿ ಬೇಕು, ಏನಕ್ಕೆ ಯೇಸುಸ್ವಾಮಿನ ನಾನು ಸಂಡೇ ಬರ್ತಾ ಇದ್ದೀನಿ ಅಂತ ನಮ್ಮನ್ನು ನಾವು ಪ್ರಶ್ನಿಸ್ಕೊಂಡು ಅದಕ್ಕೆ ಉತ್ತರ ಯೇಸುಸ್ವಾಮಿ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಸುಮ್ಮನೆ ನಾವು ಬರ್ತಾ ಇಲ್ಲ, ಆದರೆ ಯೇಸುಸ್ವಾಮಿ ನಿಜವಾದ ದೇವರೆಂದು ನಂಬಿ ನಾವು ಮಾಡಿದ ತಪ್ಪು ಪಾಪಗಳನ್ನೆಲ್ಲ ಕ್ಷಮಿಸಿರುವ ಯೇಸುಸ್ವಾಮಿ ನಮಗೆ ರಕ್ಷಣೆ, ನಿತ್ಯವಾದ ಜೀವವನ್ನು ದೇವರು ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ನಾವು ಬಂದಿದ್ದೇವೆ. ಆ ಒಂದು ನಂಬಿಕೆ ಇನ್ನೂ ಬೆಳೆಯಲಿ, ಇನ್ನೂ ಹೆಚ್ಚಾಗಿ ಅದು ಬೆಳೆಯುವಾಗ ಅನೇಕ ಜನರಿಗೆ ನೀವು ಕೂಡ ಸಾಕ್ಷಿಯಾಗಿ, ಪೇತ್ರನು ಯಾವ ರೀತಿ ಸಾಕ್ಷಿಯಾಗಿ ಅನೇಕರಿಗೆ ಇದ್ನೋ ಅದೇ ರೀತಿ ದೇವರು ನಮ್ಮನ್ನೆಲ್ಲ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.